ಅಚ್ಯುತ ಅಂದ್ರೆ ಯಾರು? ಪರಮಾತ್ಮ. ಆ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಈ ದೇಹ ಪವಿತ್ರ ಆಗೈತೆ ವಿನಃ ಇಲ್ಲಕಂದ್ರೆ ಅದಕ್ಕಿಂತ ಕೆಟ್ಟ ಪವಿತ್ರತೋ ಅಪವಿತ್ರತಕ್ಕಂಥದ್ದು ಈ ದೇಹ ಪವಿತ್ರ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಪರಮಾತ್ಮ ಪ್ರಶ್ನೆ ಮಾಡಿ ಉತ್ತರನೂ ಅವರ ಹೇಳ್ತಾನೆ. ಹಾಗಾದ್ರೆ ಈ ದೇಹ ಎಲ್ಲಾರ್ದು ಅಪವಿತ್ರ ಐತಲ್ಲ, ಇದು ಪವಿತ್ರ ಆಗ್ಬೇಕಲ್ಲ, ಹಾಗಾದ್ರೆ ಏನ್ ಮಾಡ್ಬೇಕು ಅಚ್ಯುತ? ಏನ್ ಮಾಡ್ಬೇಕು ಅಚ್ಯುತ ಅಂತ ಕೇಳಿದಾಗ ಪವಿತ್ರ ದೇಹ ವಾಣಿ ಯಾರು? ನಮ್ದನ್ರಿ ವಾಣಿ ನಮ್ದ. ತುಕಾಮನೆ ವೇದವಾಣಿ ತುಕಾಮನೆ ದೇಹ ವಾಣಿ ಅಪವಿತ್ರಕ್ಕಂತ ಈ ಶರೀರದ ಬರೇ ಒಂದು ವಾಣಿ ಯಾರ್ದು? ತುಕಾರಾಮ್ ಮಾಡಿದ್ರು. ಗಾಯಿಲೆ ಪುರಾಣಿ ತುಕಾಮನೆ ಅದನ್ನ ಪುರಾಣದಾಗ ಸಹಿತ ಬರೆದ್ರು. ಅದ್ರಾಗ ಎಲ್ಲಾದ್ರಾಗ ವೇದದೊಳಗ, ಶಾಸ್ತ್ರದೊಳಗ, ಪುರಾಣದೊಳಗ ಇವತ್ತ್ಯಾಕ್ರಿ ವಿಚಾರ ಮಾಡಿರಪ್ಪ ಅಂದ್ರ ಯಾರಾದ್ರ ಭಗವಂತ ನಾಮಸ್ಮರಣೆ ಮಾಡಿದ್ರ ಹಾಳಾಗ ಹೋಗ್ತದೆ. ಪಾಪಿಯಾಗೇನೇನ್ರಿ? ಏನಾಗ್ಯಾನು? ಭಗವಂತನ ನಾಮಸ್ಮರಣೆ ಮಾಡ್ದವ ಪುಣ್ಯವಂತನ ಆಗಿಲ್ಲ ವಿನ ಜೇತ ಸಜ್ಜನಾತ್ಯ ನಾವೇ ಸಜ್ಜನರಾಗಿ ಆಗಿಲ್ಲ ಹೊರತು ಬಾಕಿ ಏನೂ ಆಗಿಲ್ಲ. ಅಂತ ಸಜ್ಜನರು ಜಗತ್ತಿನೊಳಗೆ ಎಷ್ಟೋ ಮಂದಿ ಹೇಗಿದಾರಪ್ಪ ಅಂತ ಕೇಳಿದ್ರೆ ಎಲೆ ಮರಿ ಕಾಯಿದ್ದಂಗದ, ಎಲೆ ಮರಿ ಕಾಯಿದ್ದಂಗದ. ಮತ್ ಹೇಗ ಉದ್ಧಾರ ಮಾಡ್ರಪ್ಪ ಅಂದ್ರ ಅವ್ರ ಯಜ್ಞ ಹೋಮ ಅನುಷ್ಠಾನ ಜಪ ತಪ ಹೆಂಡನೆ ಬಿಡ್ಲಿಲ್ಲ, ಮಕ್ಕಳು ಮಾಡೋದು ಬಿಡ್ಲಿಲ್ಲ, ಗಸೋದು ಬಿಡ್ಲಿಲ್ಲ, ಎಲ್ಲದರ ಇದ್ದುಕೊಂಡನ ಏನ್ ಮಾಡಿದ್ರು? ಪ್ರಪಂಚ ರಚನಾ ಸರ್ವತ್ಯಾಗೇನೆ ತುಕಾರಾಮ್ ಮಾಡಿದ ವೈರಾಗ್ಯ. ಪ್ರಪಂಚ ರಚನಾ ಬಿಟ್ರೇನು? ಒಂದು ಬಿಟ್ಟು ಯಾರು ಲಗ್ನ ಮಾಡ್ಕೊಂಡ್ರು? ಯಾಕ್ರಿ? ಯಾರು? ತುಕಾರಾಮ್ ಮಾಡಿದ್ರು. ಒಂದ್ ಬಿಟ್ಟು ಯಾರು ಲಗ್ನ ಮಾಡ್ಕೊಂಡ್ರು? ಪ್ರಪಂಚ ರಚನಾ ಸರ್ವೋನಿ ಭೋಗುನಿ ತ್ಯಾಗೇನೆ. ಸುಖ ಆತನ್ರಿ? ಯಾವ್ದು ಮಾಡ್ಕೊಂಡ್ರು? ದುಃಖನ ಆತು. ಮತ್ ಭೋಗಿಸಿದ್ರು, ತ್ಯಾಗ ಮಾಡಿದ್ರು, ಮತ್ತೆ ಪುನಃ ವೈರಾಗ್ಯ ಪುರುಷರು ಇದ್ದು ಎಲ್ಲಾರ್ದಂಗ ಆದ್ರು. ಖರೆ ಏನಾಯ್ತು ಪ್ರಸಂಗ? ತುಕಾರಾಮ್ ಮಾಡೋದು ಒಬ್ಬರದ ಪ್ರಶ್ನೆ ಅಲ್ರಿ. ಹಾಗಾದ್ರೆ ತುಕಾರಾಮ್ ಮಾಡೋ ಸಾಮರ್ಥ್ಯ ಎಷ್ಟಿತ್ತು ಅಂತ ವಿಚಾರ ಮಾಡಿದ್ರಪ್ಪ ಅಂದ್ರ ಅಂಥವ್ರು ಕೂಡ ದುಃಖ ಅನುಭವಿಸಕ್ಕಾಟ ಸುಖದ ಮಾರ್ಗ ನಮಗ್ ಕೊಟ್ರು. ಏನ್ ಮಾಡಿದ್ರು? ಏನ್ ಮಾಡಿದ್ರು ಅಲ್ರಿ? ಯಾರ ಅಪರಾಧ ಮಾಡಿದ್ದನ್ನ ಎತ್ತೆತ್ತಿ ಮಾತಾಡ್ತೀವಿ ನಾವು. ಯಾಕ್ರಿ? ಇವತ್ತಿನ ಅಭಂಗ ಯಾವುದು? ಪಚಿತ್ರ. ಯಾರ ಪಚಿತ್ರದ ಅಪರಾಧಿ ಅದಪ್ಪ ಅಂದ್ರ ಅವ್ನ್ ಹೇಸಿ ಮಾತಾಡುವಂತ ನಮ್ಮದ. ಅವ ಸತ್ರನು ಬಿಡಂಗಿಲ್ಲ. ಹಂಗವ ಜೆಹು ಗ್ರಾಮದೊಳಗ ತುಕಾರಾಮರ ಸಮ್ಮುಖದೊಳಗ ಒಂದೇ ಒಂದು ಘಟನೆ ಆಗಿತ್ತು. ಏನು? ಯಾವ ಸ್ತ್ರೀ ಅನ್ಯ ಪುರುಷನ ಒಂದು ಸಂಘ ಮಾಡಿದ್ಲ. ಅನ್ಯ ಪುರುಷನ ಸಂಘ ಗೊತ್ತಲ್ಲ? ಪಾಪನ್ ಪುಣ್ಯ. ಆಕೇನ್ ಮಾಡಿದ್ದಿಲ್ಲ, ನಾವು ಮಾಡಿದ್ದೇವೆ ಬಲಾತ್ಕಾರ. ಹೌದಿಲ್ಲ? ನಾವು ಮಾಡಿದ್ದದು ಬಲಾತ್ಕಾರ ಮಾಡಿ ಹೆಸರು ಹೇಳಿದಿ ಅಂದ್ರೆ ಶಿರಚ್ಛೇದನ ಮಾಡ್ತೀನಿ. ಊರಿನ ಗೌಡ ಓರ್ವ ಸ್ತ್ರೀಗೆ ಭೋಗ ಕ್ರಿಯೆಗಳನ್ನು ಮಾಡಿ ಆಕೆ ಹೆಸರು ಹೇಳಿದ್ರಪ್ಪ ಅಂದ್ರ ಸ್ವಲ್ಪ ದಿವಸ ಬಿಟ್ಟರು ಕರ್ಮ ಸಂಯೋಗದಿಂದ ಆ ತಾಯಿ ಗರ್ಭಿಣಿ ಆಯ್ತು. ಆ ತಾಯಿ ಗರ್ಭಿಣಿ ಆದ್ಲು. ಗರ್ಭಿಣಿ ಆಗಿದೆ ಗೊತ್ತಾತು. ಹೋಗಿ ಕೇಳ್ತಾಳ, ಯಾರಿಗೆ? ಇದಕ್ಕೆ ಸಂಬಂಧನಿಲ್ಲ, ನಾನು ಒಂದು ವೇಳೆ ಇದಕ್ಕೇಂದ್ರ ಬಂತು ನಾಳೆ ಶಿರಚ್ಛೇದನ ಮಾಡ್ತೀನಿ. ಅಷ್ಟರೊಳಗ ಕೂಡಿಸಿದ್ರಿ ಮಂದಿ ಕೂಡ್ಸೋಣ. ಮತ್ತೇನ ನಮ್ಮಂಗ ಯಾರು ಹೇಳಂಗಿಲ್ಲ, ಅವ್ರಂಗ ಹೇಳೋ ಮಂದಿನೂ ಬಾಳ ಮಂದಿ ಇರಂಗಿಲ್ಲ.
ಊರಿನ ಗೌಡ ಮಾಡ್ತಾನಂತಂದ್ರ ಯಾರು ನಮ್ಮಂಗಿಲ್ಲ. ಅದಕ್ಕ ಇನ್ನ ಊರಿನ ಗೌಡ ಹೇಳಿದ್ರಪ್ಪ ಅಂತಂದ್ರ ನನ್ನ ಕ್ಷೇತ್ರದನ್ನ ಮಾಡ್ತಾನ, ಹೇಳಿದ್ರು ಕೂಡ ಅದು ನಡೆಯಂಗಿಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಅವ್ರು ಹೇಳುದು ಬೇಡ, ಮಂದಿದ ಕೊಡ್ಸೋದು ಬೇಡ. ನಾಳೆ ಹೆಂಗಾರು ಪಂಚಾಯತಿ ಕಟ್ಟಿ ಐತಪ್ಪ ಅಂತ ಮೇಲೆ ನಾನ ಹೋಗ್ಬಿಟ್ರೆ ಅದೇ 1 ದಿವಸ ಮುಚ್ಕೊಂತೀವಿ, 2 ದಿವಸ ಮುಚ್ಕೊಂತಿ, 2 ತಿಂಗಳು 3 ತಿಂಗಳು 4 ತಿಂಗಳು ಕಣ್ಣಿ ಕಾಣೋದಲ್ಲ. ಅದು 2 ದಿವಸ ಮುಚ್ಚಿಡ್ತೀನಿ ನಾನು, ಮುಚ್ಚಿಡ್ದಂಗಲ್ಲ ಚಲೋದು ಕುತ್ತು 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 ಹೋತಾಯ ಅಂತ ಏನೇನ ಗಡ್ಲಾಗೈತಿ ಹಂಗ ಕೂಡಿಸ್ ಮಂದಿ ಕೂಡಿಸ್ ನಾಳೆ ಚಲೋ ಮಾಡೋದು. ಯಾರ ಕಾರಣಭೂತ, ಯಾರ ಪಾಪಕ್ಕೆ ಪಿಂಡಕ್ಕೆ ಪಾಪ ಯಾರು ಮಾಡ್ಯಾರ ಹೇಳಿದ್ರ ಅವ ಅದಕ್ಕೆ ಬೇಡ ಬೇಡ. ನಾನ ಬಚಿತದೇನೆ, ನಾನು ಹೋಗ್ಬಿಟ್ಟು ಸಾಕಲ್ಲ ಅಂತ ತಿಳ್ಕೊಂಡು ಏನ್ ರಾತ್ರಿ ಹೊಂಟಿದ್ಲ ತಮ್ಮ ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತ ಬಾಯಾಗಿ ಬೆಳ್ಬೇಕು ಅಂತ ತಿಳ್ಕೊಂಡು ಹೋಗುವಂತ ಸಮಯದೊಳಗ ಮಹಾತ್ಮ ಎದುರಿಗೆ ಬಂದ್ರು. ಮಹಾತ್ಮರು ಗಾಯಲೆ ಪುರಾಣಿ ತುಕಾಮನೆ ಬರೀ ಒಂದು ಮಾತು, ಯಾಕಮ್ಮ ಏನು ಬಂದು ನಮಸ್ಕಾರ ಮಾಡಿದ್ಲು, ನಮಸ್ಕಾರ ಮಾಡೋಣ, ಏನು ನಮಸ್ಕಾರ ಮಾಡೋಣ, ಮುಟ್ಟಿದ್ರು ನೋಡ್ರಿ ಹೇಳವ ಅಷ್ಟ ಮುಟ್ಟಿದ್ರು ಸಾಕು. ಸಹಜ ಬೋರಣೆ ಅವರು ಉಪದೇಶ ಮಾಡ್ತಾರೋ ಗೊತ್ತಿಲ್ಲ, ನಮ್ಗೆ ಉಪದೇಶ ಮಾಡೋರು ತುಕಾರಾಮ್ ಮಾಡಿದ್ರು. ಯಾಕಂದ್ರೆ ಮಾಡೋದು ಇಷ್ಟು ಮುಟ್ಟೋದು ಯಾಕವ ಅಂದ ಕಣ್ಣ ನೀರು ಬಂದು ಆ ತಾಯಿಗೆ, ಸ್ವಾಮಿ ನಾನು ಪಾಪಿ ಇದ್ದೇನೆ. ಹೌದಾ, ಏನದಿ ಪಾಪಿ, ಹಿಂಗ ಸಮಸ್ಯೆ ಆಗೈತಿ ಅಂತ ಹೇಳಿದ ಮುಂದೆ ಇಂತ ಮಾಡ್ರಂತ ಹಿಂಗ ಗೊತ್ತ ಸಂಗಾತ ಕಳೆ. ನಿಜವಾಗಿಯೂ ಮಹಾತ್ಮರಿದ್ರಪ್ಪ ಅಂದ್ರ ಬರೀ ನೋಡಿದ್ರೆ ಗೊತ್ತಾಗತ್ತೆ ಹಾಕೋಣ ತಾರೀಕಿ. ನಾಯಿ ಕಾಲ ವೇಳ ತಯಾರಾಗಿ ನಿಜವಾಗಿರ್ತಕ್ಕಂಥ ಗುರು ಇದ್ದಪ್ಪ ಅಂದ್ರ, ನಿಜವಾಗಿರ್ತಕ್ಕಂಥ ಸಂತ ಇದ್ರಪ್ಪ ಅಂದ್ರ, ನಿಜವಾಗಿರ್ತಕ್ಕಂಥ ಶರಣ ಇದ್ರಪ್ಪ ಅಂದ್ರ ಈತನ ಮನಸ್ಸಿನೊಳಗ ಇದೈತೆ ಅಂತ ತಿಳ್ಕೊಂಡು ಉತ್ತರ ಕೊಟ್ಟು ಅದಕ್ಕೆ ತರಣೋಪಾಯ ಮಾಡೋದ ಶಕ್ತಿ ಯಾರಲ್ಲಿ ಐತೆ ಅಂತ ಕೇಳಿದ್ರೆ ಸಂತರಲ್ಲಿ ಶರಣರಲ್ಲಿ ಮಾತ್ರ ಐತಿ, ಮತ್ತವ್ರ ಕಡೆ ಇಲ್ಲ. ಅವ್ರ ಚಿತ್ತ ಯಾವಾಗಲೂ ಅವ್ರ ಕಣ್ಣೆಡ್ತೈತಿ. ಯಾರ ಕಡೆ ಎಂತ ಪಾಪಿ ಇದ್ರು ಕೂಡ ಹೊಯ್ತಟ ಮಾಡ್ಕೊಳ್ಬೇಕಾದ ಶಕ್ತಿ ಎದಿರ್ತಲ್ಲ. ತಕ್ಷಣ ಅಮ್ಮ ಯಾಕೆ ನೀನ್ ಚಿಂತೆ ಮಾಡ್ತಿದ್ದಿ, ಇಷ್ಟ ಆಗೋದಲ್ಲ, ಇದಕ್ಕ ಹುಟ್ಟು ಬರಕ್ ಹುಲ್ಲು ಜನ್ಮ ಅಲ್ಲ, ನೀನು ದೇಹ ತ್ಯಾಗ ಮಾಡ್ಬೇಡ, ಇದಕ್ ಬಂದಿರ್ತಲ್ಲ ನನ್ನ ಹೆಸರು ಹೇಳು ಹೋಗೋಣ. ಇದಕ್ಕೆ ಕಾರ್ಯಕರ್ತರು ಯಾರು, ನನ್ನ ಹೆಸರು ಹೇಳು. ಮಾಡಿದಾರೆ ಬೇರೆ, ಹೇಳೋರೆ ಬೇರೆ. ನಾವು ಹಂಗ ಅವ್ರು ಮಾಡಿಟ್ಟವರು ನಾವು ತಿಳ್ಕೊಂಡು ಹೊಂತೀವಿ. ಇವತ್ ನಿಮ್ ಬಾಯಿ ಒಳಗ ದರಬ ತುಕಾರಾಮ್ ಅಂತ ಅಂದಲ್ಲೇನ ನಮಗ ಮತ್ತ ಅದು ಇರ್ಲಿಕ್ಕಂದ್ರ ಯಾವ್ದ್ರ ಹೆಸರು ಇಟ್ಕೊಂಡಿದ್ವಿ ಅಂದ್ರೆ ಯಾವ್ದ್ರ ಹೆಸರಿಟ್ರೆ ಏನಾಗುತ್ತೆ ಪ್ರಸಂಗ ಅಂದ್ರೆ ಒಂದು ವಿನೋದ ಹೇಳ್ತೀವಿ, ವಿನೋದ ಹೇಳಿ ಅಲ್ಲಿ ಬರ್ತೀವಿ. ಇಬ್ರು ಗಂಡ ಐತಿ ಅಂತ, ಇಬ್ರು ಗಂಡ ಐತಿ ಪ್ರೀತಿಯಿಂದ ಹೆಸರು ಚೇಂಜ್ ಮಾಡ್ಕೊಂಡಿದ್ರು. ಅವರು ಏನ್ ಮಾಡ್ಕೊಂಡಿದ್ರು, ಚೇಂಜ್. ಏನಿಲ್ಲ ಬಾಳ್ ಆಗೈತಿ ಹೆಸರು ಚೇಂಜ್ ಮಾಡ್ಕೊಳ್ಳೋಣ ಅಂತ. ಏನು ಏನಿಲ್ಲ, ನಿನ್ನ ಹೆಸರು ಹುಗ್ಗಿ, ನನ್ನ ಹೆಸರು ತುಪ್ಪ, ಹೆಂಡತಿ ಹೆಸರೇನು ಹುಗ್ಗಿ, ಲಕ್ಷ ಕೊಡ್ದೆ. ಹೆಂಡತಿ ಹೆಸರೇನು ನಿಮಗಲ್ಲ, ನಾ ಅವ್ರ ಕಡೆ ರೀಪ್ಪ, ಅದಕ್ಕೆ ನನ್ನ ಕಡೆ ಬಾಬಾ ಅಂತಾರ ಅವರು. ನಾವೆಲ್ಲರ ಮಧ್ಯಾಹ್ನ ಮಾಡಿದ್ರ ಅದ್ವೈತ ಬಗ್ಗೆ ಹೇಳಿದ್ರು. ಅದ್ವೈತ ಬಗ್ಗೆ ನಮ್ಮ ಮಹಾರಾಜರು ಪ್ರವಚನ ಮಾಡಿದ್ರು. ಅದು ನಮಗ ಅಷ್ಟೇ ಗೊತ್ತಾಗೈತೆ, ಅದು ಬೇಕಿದ್ರೆ ಗೊತ್ತಾಗಿಲ್ಲ. ಯಾಕಂದ್ರೆ ಅದು ಹೇಗೈತಿ, ಆ ಸ್ಟೇಜ್ ಬಿಡ್ಬೇಕಾದ್ರೆ ಅದ್ವೈ ಭಜನೆ, ಅಖಂಡ ಸ್ಮರಣೆ, ವಾದವಿಕರ ತಾಳೆ, ಏಕಾಗ್ರದಲ್ಲಿ ಮುಕ್ತ ಹೋಗುವ ತತ್ಕಾಲ. ಅದು ನಮ್ಗ ಸಂಬಂಧಪಡ್ತಕ್ಕಂಥ ವಿಷಯ ಗ್ರಹಣ ಮಾಡ್ಕೋಬೇಕಾದ್ರೆ, ಅದು ಗ್ರಹಣ ಮಾಡ್ಕೊಂಡು ಅದು ಯಾವಾಗ ಬಿಡ್ಬೇಕು ಅನ್ನೋದು ನಾವು ಕಟ್ಟ ಮಾಡ್ಕೊಂಡು ತುಂಬ್ಕೊಂಡು ನಮ್ಮ ಕಡೆ ನಮ್ಮ ಸಂಬಂಧ ಅವರು ಏನ್ ಜನ ಮಾಡ್ಯಾರ ಅದು ಹೇಳಿದ್ರು. ಈಗ ಅದು ಈಗ ಹೇಳಿದ್ರೆ ನಡೆಯಂಗಿಲ್ಲ. ನನ್ನ ಹೆಸರೇನ್ರಿ, ಎಂತ ಹೆಸರೇನು, ನನ್ನ ಹೆಸರು ಲಕ್ಷ್ಮೀ. ಮತ್ತೆ ಹಳ್ಳಿಯಾಗ್ರಿ ಅದ ಬೇರೆ ಬೇರೆ ಇರ್ತೈತ. ಅವ್ರ ಮನ್ಯಾಗ ಎಮ್ಮಿತ್ತರಿ, ಏನ ಎಮ್ಮೆ, ಆ ಒಂದು ಕ್ವಾಲಿತ್ತವ್ರ ಮ್ಯಾಗ
ಆ ಕ್ವಾಣ ಬೇಕಿಲ್ರಿ ಕೊಡತಿ ಏನ ಕೊಡತಿ ಆ ಎಮ್ಮಿಗೆ ಬೀಗ ಅಂದ್ರೆ ಎಮ್ಮಿಗೆ ಬೀಗ ಅಂದ್ರು ಕ್ವಾಣಕ್ಕ ಕೊಡತಿ ಅಂತ ಅವ್ರ ಮನ್ಯಾಗ ಒಂದಿತ್ರಿ ನಾಯಿ ಹೌದಲ್ಲ ಇದನ್ನ ಕೇಳ್ತಿರಿದ್ದಾರೆ ಮತ್ತೆ ಇದನ್ನ ಅವ್ರಿಗೆ ಬೇಕಾಯ್ತು ನಿಮಗಲ್ಲ ಅವ್ರ ಮನ್ಯಾಗ ಏನಿತ್ತು ನಾಯಿಗೆ ಹೆಸರು ಏನು ಅಡ್ಡ ಬಾ ಅಂತಿತ್ತು ಏನ್ ಬಾ ಅಡ್ಡ ಬಾ ಗೊತ್ತಾದಲ್ಲ ಏನೇನ್ ಹೇಳ್ರ ನೀವ ಯಾಕೆ ಕೇಳಕತ್ತೀನಿ ಅಂದ್ರೆ ಇಂಥ ನೆನಪಡ್ತದೆ ನೀವ್ ಹೇಳಿದ್ ಒಂದ್ ದಿವಸ ನೆನಪೈತೇನು ಅದು ಇರಂಗಿಲ್ಲ ಅದು ಇರಂಗ ಇಲ್ಲ ಯಾಕ ಒತ್ತಡ ಇದ್ರಿಂದ ಜಾಸ್ತಿ ಇರ್ತೈತಿ ಅದ್ ಬ್ಯಾಕ್ ಬಿಡ್ತೈತಿ ಬರೇ ನಾವು ತಿಂತಾರೆ ಇಲ್ಲ ಸಿಕ್ಕಲ್ಲ ಬರ್ರಿ ಅಂತ ಹೌದ ಇಷ್ಟು ಸೂಕ್ಷ್ಮ ಐತಿ ಪ್ರಪಂಚದೊಳಗೆ ಗೆದಿಬೇಕಾರ ಆತು ಏನೋ ಆತ ಅವ್ರ ಮನ್ಯಾಗ ಐತಿ ಹುಗ್ಗಿ ಮತ್ತು ತುಪ್ಪ ಪಾನ ಕೊಡ್ತಿ ಎಮ್ಮೆಗೆ ಬೀಗ ನಾಯಿಗೆ ಅಡ್ಡ ಬಾ ಅದಿಟ್ಟಿದ್ರಲ್ಲ ಬಾಳ ದಿವಸಕ್ಕ ಮನೆಗೆ ಬೀಗ ಬಂದ ಹಳೆಯ ಬಂದ ಹಳೆಯ ಬ್ಯಾಸಿಗೆ ಬಿಸಿಲ ಬಿಸಿಲಲ್ಲ ಊರ ಮುಂದೆ ಹೊಲ ಇತ್ತು ಇವ್ರದು ಊರ ಮುಂದೆ ಹೊಲ ಇತ್ತು ಹೊಲ ಯಾರಣ ಮಾವ ಅಂದ ಬಾ ಬಾ ಅಂದ ಬಾ 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 ಬಂದ್ ಮಾತಾಡಿದ ಏನು ಬಿಸಿಲಾಗ ಬಂದ್ಬಿಟ್ಟಿಯಲ್ಲ ಹೋಗ್ ಮನೆ ಹುಗ್ಗೈತಿ ಅಂತ ಇಲ್ಲೇನು ರೊಟ್ಟಿ ತಿಂದ ರೊಟ್ಟಿ ಯಾಕೆ ಹೊಲದಿಂದ ಬಂದೇನೆ ಮನೆ ಹುಗ್ಗೈತಿ ಅಂತ ಹೇಳ್ಯಾರಪ್ಪ ಅಂದ್ಮೇಲೆ ಮನೆಗೆ ಹೋದ್ರ ಅಂತ ತಿಳ್ಕೊಂಡು ಏ ಮಾವ ನಾ ಮನೆ ಹೋಗಿ ಜಿದ್ದೆ ಮಾಡಕ್ ಹೋಗ್ಬೇಡ ಅಂದ ಎಂತ ಮಾವ ಏನೇ ಬಾ ಚಂದ ಐತಿ ಏನ್ ದುಃಖ ನಿವೃತ್ತಿ ಆಗ್ಬೇಕು ಪರಮಾನಂದ ಪ್ರಾಪ್ತಿ ಆಗ್ಬೇಕು ಒಳಗೆ ಆ ಮಾವ ಮತ್ತೆ ಇಲ್ಲೇ ಮನೆ ಮನೆಯಾಗ ಐತೇನೆ ಹಂಗ ಹೋಗೈತೆ ಅಂತ ಹೇಳ್ತಿಯಲ್ಲ ಅಲ್ಲೇ ಮನೆಗೆ ಬಂದ ನೀರು ಕೊಟ್ಟರು ಕೂತ್ಕೊಂಡೋಣ ಇನ್ನೇನು ಸ್ವಲ್ಪ ಊಟ ಮಾಡ್ತೀಯೋ ಏನ್ ತುಪ್ಪ ತಂದಿರ್ತೀವ ಏನ ಊಟ ಮಾಡ್ತೀವೋ ತುಪ್ಪ ತಂದಿರ್ತೀಯಲ್ಲ ಇವ ಅಂದ ಹೆಂಗು ಹೋಗೈತೆ ಅಂತ ಹೇಳ ಮಾವ ಹೋಗ್ಯಾಗ ತುಪ್ಪ ಹಾಕಿದ್ರೆ ಚಲೋ ಹಾಕತ್ತಲ್ಲ ಅಂತ ತಿಳ್ಕೊಂಡು ಯಾಕ ಮತ್ತೆ ತುಪ್ಪ ಕೊಡ್ತಾನೆ ಅಂದಿರ್ತೀನಿ ಇವ ಏನು ಹೊಲದಾಗ ಹುಟ್ಟಿ ಬಿಡಕತ್ತಿದ್ನಲ್ರಿ ಒಂದು ಎಮ್ಮೆ ಕಟ್ಟಿದ್ದ ಒಂದು ಕೋಣ ಕಟ್ಟಿದ್ದ ಜೋಡಾಗಿದ್ದವು ಒಂದು ಬೀಗ ಒಂದು ಕೊಡತಿ ಯಾಕಂದ್ರ ಆ ಕೊಡತಿ ಏನ್ ಮಾಡ್ತು ಬೀಗ ಗಟ್ಟಿ ನಿಂತು ಕೊಡತಿ ಹರ್ಕೊಂಡು ಹೋಗ್ಬಿಡ್ತಾವ ಕೊಡತಿ ಹರ್ಕೊಂಡು ಹೋಗೋಣ ಬಿಸಿಲಾಗ ನೋಡ ತಗೊಂಬಂದ ಏನ ಎಮ್ಮೆ ಈ ಬಿಗಿನ ಬಿಗಿ ಕೊಡತಿ ತಗೊಂಡ್ಬಿಡ್ತೀನಿ ನಾವ ಬೇಗನ ಬಿಗಿ ಕೊಡತಿ ತಗೊಂಡ್ಬರ್ತೀನಿ ಅಂದವ ಇವ ಅಂದ ಅಲ್ಲ ಇವನ್ ಆಗ ನೋಡಿರ ತುಪ್ಪ ಐತಿ ಅಂದ್ರಿ ಈಗ ನೋಡಿರ ಹುಗ್ಗಿ ಐತಿ ಅಂತ ಹೇಳ್ರಿ ಇವ ನೋಡಿರ ಬಿಗಿನ ಬಿಗಿ ಅಂತೀರಿ ಏನ ಅವ ಕೊಡತಿ ತಗೊಂಡ್ಬರ್ತಾನ ಇನ್ನೇನ್ ನನ್ನ ಬಾಳೆ ಬೇಗನ ಬಿಗದ ಕೊಡತಿ ತಗೊಂಡ್ ಹಾಕ್ತಾರ ಅಂತ ತಿಳ್ಕೊಂಡು ಏನ್ ಮಾಡ್ಯಾನ ಹ್ಯಾಂಗ ಬಂದಿದ್ದ ಹಂಗ ಆಗಬಾರ್ದು ನಾವ್ ಏನ್ ಮಾಡ್ಕೊಂಡಿವಿ ಮನಸ್ಸಿಗೆ ಚಟ ಹಚ್ಬಿಟ್ಟು ಆ ಚಟದಿಂದ ಏನಾಗೈತಪ್ಪ ಅಂದ್ರೆ ಪಾಪ ಗಣೇಶ ನನಗೆ ಭಗವಂತನ ಚಟ ಹಚ್ಚಿರಪ್ಪ ಅಂದ್ರೆ ಪವಿತ್ರ ಹಾಕಿತ್ತು ಅದಕ್ಕೆ ಅಪವಿತ್ರ ಆಗ್ಬೇಕಾದ್ರೆ ನಾವು ಮಾಡ್ತಕ್ಕಂಥ ವಾಚಾರದಿಂದ ನಾವು ಕೇಳ್ತಕ್ಕಂಥ ಕಿವಿಯಿಂದ ನಾವು ನೋಡ್ತಕ್ಕಂಥ ಕಣ್ಣಿಂದ ನಾವು ನೋಡ್ತಕ್ಕಂಥ ಕಾಲಿನಿಂದ ನಾವು ನೋಡ್ತಕ್ಕಂಥ ಕೈಯಿಂದ ಇಷ್ಟು ಪಾಪಗಳಾಗ್ಯಾವ ಇವೆಲ್ಲಾ ಪಾಪದ ಮೋಚನೆ ಆಗಬೇಕಪ್ಪ ಅಂತಂದ್ರೆ ನಾವು ಒಂದೇ ಒಂದು ಪರಮಾತ್ಮ ಪ್ರಾಪ್ತಿಗೋಸ್ಕರವಾಗಿ ನಾಹಿ ಚಿತ್ತ ಸುದ್ದಿ ಸ್ಥಿರ ಪಾಯಾಪಾಚ ಬುದ್ಧಿ ಅಪರಾಧ ಆಚರಿಸ್ತೇವೆ ಎಷ್ಟೊಂದು ಅಪರಾಧ ಮಾಡಿದೆ ಇಂಥ ಅಪರಾಧವನ್ನ ನೀ ದೂರ ಮಾಡಬೇಕು ಪರಮಾತ್ಮ ಅಂತ ನಾವು ತುಕಾರಾಮ್ ಮಾಡಿದ ಸನ್ಮುಖದೊಳಗ ಶರಣ ಬಂದಿದ್ವಿಪ್ಪ ಅಂದ್ರೆ ನಾವು ಕೂಡ ಬುದ್ಧಿತಾಗ್ತಿದ್ವಿ ಹಾಗಾದ್ರೆ ಇದಕ್ಕೆ ಕಾರಣೀಕರ್ತೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಮನಸ್ಸೇ ಕಾರಣ ಹೌದು ನಮ್ಮ ಮನಸ್ಸೇ ಕಾರಣ ಯಾಕಾಗೈತಪ್ಪ ಅಂತಂದ್ರ ತುಕಾರಾಮದ ಕಡಿಯೋದ್ರ ಹೇಳ್ತಾರ ಅಸೋ ನಸೋ ಭಾವ ಆಲೋ
ಭಾವ ಇರಲಿ ಇಲ್ಲ ಇರಲಿ, ಅವ್ರು ಕೂಡ ಉದ್ಧಾರ ಆಗ್ಬೇಕಂತಕ್ಕಂಥ ಯಾರ ಮನಸ್ಸಿನಾಗ ಅವರು ಒಮ್ಮೆ ಭೇಟಿ ಆದ್ರಪ್ಪ ಅಂದ್ರ ನಮ್ಮ ಚಿತ್ತ ಶುದ್ಧವಾದಂತ ಶಕ್ತಿ ಇರ್ತದೆ. ಯಾರು ಅಂದಿದ್ರು? ಜಯದೇವ ಸ್ವಾಮಿಗಳಿದ್ರು. ಸಂತರೊಳಗ ಶ್ರೇಷ್ಠ ಆಗಿರ್ತಕ್ಕಂಥ ಜಯದೇವ ಸ್ವಾಮಿ. ಜಯದೇವ ಸ್ವಾಮಿಯ ಒಂದು ಭಾವನೆ ಹೇಗಿತ್ತಪ್ಪ ಅಂತ ಕೇಳಿದ್ರೆ, ಭಗವಂತನ ನಾವು ಚಿಂತನೆ ಮಾಡೋದು, ಕೀರ್ತನ ಭಜನ ಮಾಡ್ತಿದ್ರು. ಎಲ್ಲಿ ಬೇಕಲ್ಲೇ ಕರೆಸ್ತಿದ್ರು ಅವರು, ಅವ್ರನ್ನ ಎಲ್ಲಿ ಬೇಕಲ್ಲೇ ಕರೆಸ್ತಿದ್ರು, ಮಾಡ್ತಿದ್ರು. ಅದೇನ್ ಮಾಡ್ತಿದ್ರು, ಯಾರಲ್ಲಿ ಏನೋ ಬೀಳ್ತಾ ಇರ್ಲಿಲ್ಲ, ಯಾರಲ್ಲಿ ಏನೋ ಬೀಳ್ತಾ ಇರ್ಲಿಲ್ಲ. ಯಾರು ಯಾರು ಸ್ವಾಮಿ ಪ್ರಸಂಗ ಹೆಂಗಾತಲ್ಲ, ಇವ್ರ ಕಷ್ಟ ರಗಡಿತ್ತು ಮನ್ಯಾಗ ಗೊತ್ತಿತ್ತು. ಆದ್ರೂ ಏನಾರ ಕೊಡಬೇಕು ಅಂದ್ರೆ ಅವ್ರು ಬಿಡಿಸಿದ್ದಿಲ್ಲ. ನಾವು ಇಷ್ಟಪಡ್ಕಾಯ್ತು, ನಾವು ಇಷ್ಟಪಡ್ಬೇಕಾಯ್ತು. ಯಾರಿಗೆ ಯಾರ ಕಡೆ ಏನ್ ಬೇಡಬೇಕು ಗೊತ್ತಾಗೋದು. ಇಲ್ಲಿ ಕುಂತಾಗ ನಮ್ಮ ಮಗ ಬರ್ತಾವ, ಒಬ್ಬ ಸ್ವಾಮಿ ಕಡೆ ಹೋಗಿದ್ದಂತ ಅದ ಹೇಳಿದ, ಏನು ಏನಿಲ್ಲ ಮತ್ತೆ ನನ್ನ ಕನ್ಯೆ ಬೇಕಾಗೈತಿ ಅಂತ. ಏನ್ ಬೇಕಾಗೈತಿ? ಹಾಗಾದ್ರೆ 21 ದಿವಸ ಮಕ್ಕಳು ಹಿಡ್ಕೊ ಅಂತ. ಏನೋ ಇವ ದಿನ ಹೋಗ್ತಿದ್ದೇವ, ನೀ ಹಮ್ಮಪ್ಪ ಅಂದವ. ಎದಕ್ ಬಂದೇವ? ನಾವು ಕನ್ಯೆ ಬೇಕು, ಮೊದಲು ಕಟ್ಟೆ ಹತ್ತಿ ಬೇಡ ಅಂದವ. ಮೊದಲು ಕಟ್ಟೆ ಹತ್ತಿ ಬೇಡ ಅಂದ. ಯಾಕ? ಗಂಡ ಹೆಂಡತಿ ನ್ಯಾಯ ಬಿಡಿಸಲು ಲಗ್ನ ಮಾಡ್ಕೊಡಿಲ್ಲ ಅಂದವ. ಗಂಡ ಹೆಂಡತಿ ನ್ಯಾಯ ಮಾಡಕತ್ತಿ ಎಷ್ಟು ದಿವಸ ಆತು, ಬಿಡಿಸುದ ನ್ಯಾಯ ಲೆಕ್ಕ ಮಾಡ್ಕೊಡು, ಹೋಗ್ಬೇಡ ಹೋಗ್ಬೇಡ ಅಂತ. ಅದು ಗಂಡ ನ್ಯಾಯ ಯಾರು? ಸೀತಾರಾಮಂದು ಅಲ್ರಿ. ಮನೆ ಕರ್ಕೊಂಬಂದ್ರು ಬಿಟ್ಟಿಲ್ಲ, ಮಕ್ಕಳು ಆದ್ರೂ ಬಿಟ್ಟಿಲ್ಲ. ಕಟ್ಟದೊಳಗ ಅವ್ರು ಸೀದಾ ಮಾಡಿ ರಗಡಾಗಿ ಹೋಗ್ತು. ಅವ್ರು ಸುಮ್ಮ ಮಾಡಿಬಿಟ್ಟ. ಯಾರು ಮತ್ತೆ ಅವಂಗ ಲಗ್ನ ಮಾಡ ಹೌದು, ಬ್ಯಾಡ ಬರ್ಬೇಡ ಅಂತಾವ. ಯಾರು? ಅದಕ್ಕ ಯಾರ ಕಡೆ ಯಾರು ಹೋಗಿ ಕೇಳ್ಕೊಂಡು ಹಂಗ ಹೋಗ್ರಿ ಬೇಡ ನೋಡ್ಬೇಡ. ನೀವು ಹೋದ್ರ ಹೆಂಗೆ ಹೋಗ್ತು ಹೆಂಗೆ ಆಗೋದೇ ಇಲ್ಲ. ಮತ್ ನಾ ಹೇಳಿದ್ರೆ ಹೋಗ್ತೀರ ನಾನು ಕೀರ್ತನ ಓದಿ ಹೇಳ್ತೀನಿ. ಬಾರಕಮ್ಮ ಸ್ವಾಮಿಗಳು ಒಬ್ಬ ರಾಜ ಕರೆದಲ್ಲಿ ಬಹಳ ಸಂತೋಷ. ರಾಜ ಕರೆದಪ್ಪ ಅಂತಂದ್ರ ರಾಜನ ಆಸ್ಥಾನದೊಳಗ ಜಗ್ಗಮಂದಿ ಕುಂತಿರ್ತಾರ, ಎಷ್ಟೋ ಮಂದಿಗಳು ಕುಂತಿರ್ತಾರೆ. ಯಾಕೆ ಸೊನ್ನೆ ಮಾಡಿ ಮುಗಿಸ್ಲಾಗ ರಾಜನ ಆಸ್ಥಾನದೊಳಗ ರಗಡ ಮಂದಿ ಯಾಕಡೆ ಬರಲ್ಲ. ರಾಜನ ಆಸ್ಥಾನದೊಳಗ ಮಂದಿ ಕುಂತಾರಪ್ಪ ಅಂತ ಹೇಳಾಕ ಬಹಳ ಚಂದ ಆತ ಅಂತ ತಿಳ್ಕೊಂಡು, ಏನ್ರಿ ನಮ್ ಗುರುಗಳು ಅವ್ರ ಕರ್ಸುನು ಅವ್ರ ಕಡೆಯಿಂದ ಎಲ್ಲ ಮಾಡ್ಸೋನು ಅಂತ ತಿಳ್ಕೊಂಡು ಹೇಳಿದ್ರು. ರಾಜ ಅವರಿಗೆ ಅವನ ಪತ್ನಿ ಕೊಟ್ಟ. ಬಂದ್ರು ಏನು ಕಾರ್ಯಕ್ರಮ ಶುರು ಮಾಡಿದ್ರು. 1 ದಿವಸ 2 ದಿವಸ 3 ದಿವಸ 4 ದಿವಸ 7 ದಿವಸ ಕಾರ್ಯಕ್ರಮ ಆಯ್ತು. ಭಾಳ ಚಂದ ಆಯ್ತು. ಎಲ್ಲಾರು ಭಾಳ ಚಂದ ಕೇಳಕತ್ತಿದ್ರು. ಆನಂದ ಭರ್ತರಾಗಿದ್ರು. ಏನ ಮುಗಿತಾರೆ
ಹೋಗ್ಬೇಕಲ್ಲ. ಹೋಗುವತ್ಕೊಳಗ ಇವ್ರಿಗೆ ಏನಾರ ಕೊಟ್ಟು ಕಳಿಸ್ಬೇಕಪ್ಪ ಅಂದ್ರೆ ಇವ್ರು ಏನೂ ತಗೊಳಂಗಿಲ್ಲ. ಹ್ಯಾಗ್ ಮಾಡ್ಬೇಕಂತ ತಿಳ್ಕೊಂಡು ರಾಜ ಅಂದ ಸೈನಿಕರಿಗೆ, ಬಾಯ್ ನೀಲ್ ಗೊತ್ತ ಅಳಿಸುದ್ದಿ ಬಾಯ್ ನಮ್ಮ ಅರ್ಥದಾಗ ನಮ್ಮ ಅರ್ಥ ತಗೊಂಡು ಅವರು ಬಿಡಾಕ್ ಹೋಗೋರು ಮನೆಗೆ, ಅವ್ರ ಊರಿಗೆ ಬಿಡಾಕ್ ಹೋಗು. ಲಕ್ಷ ಕೊಡ್ರಿ ಬಾತ್ ಬಿಡಂಗಿರ್ತಾನ, ಹಿಂಗೆ 10 ಗಂಟೆ ಮುಗಿಸ್ತೀನಿ, 10 ನಿಮಿಷ. ಅರ್ಥದೊಳಗ ಕರ್ಕೊಂಡೋಗಿ ಅವ್ರ ಊರಿಗೆ ಬಿಟ್ಟು ಬಾ. ಏನ್ ರಥದೊಳಗ ಕುಂದಿರ್ಬೇಕಂತ ತಿಳ್ಕೊಂಡು ಆ ಕುಂದ್ರ ಬಿಡೋಕ ಒಂದು ಇದು ಡಿಕ್ಕಿ ಇರಂಗಿಲ್ಲ ನಮ್ಮ ಕಾರ್ಗೆ, ಹಂಗ ಒಳಗೊಂಡು ಡಿಕ್ಕಿ ತರವು ಒಂದು ಪೆಟ್ಟಿಗೆ. ಆ ಪೆಟ್ಟಿಗೆಯಾಗ ಅವ್ನ್ ಗೊತ್ತಾಗ್ಲಾರ್ದಂಗ ಮುತ್ತು ರತ್ನ ಒಂದಿಷ್ಟು ಹಾಕಿ ಕಳಿಸಿ ಅವ್ರ ಮನೆಗೆ ಹೋಗ ತನಕ ಹೇಳ್ಬೇಡ್ರಿ, ಅವ್ರ ಮನೆಗೆ ಒಳಗೆ ಹೋಗಿಂದ ಅವ್ರ ಮನೆಗೆ ಇಟ್ಟು ಬಂದ್ಬಿಡಿ. ಅವಾಗೇನು ಹೇಳ್ಬೇಡ್ರಿ. ಯಾರಿಗೆ? ಜಯದೇವ ಮಹಾಸ್ವಾಮಿಗಳು. ಯಾಕೆ ಹೇಳಕತ್ತೀನಿ ಅಂದ್ರೆ ಪಾಪಿ ಬಗ್ಗೆ ಹೇಳಕತ್ತೀನಿ. ಅಕ್ಷರ ಗೊತ್ತೈತಿ ನಿಮ್ಗೆ, ಗೊತ್ತಿರ್ಬೇಕು. ಏನಾಯ್ತು ಆತು ರಥ ತಗೊಂಡು ಹೊರಟಿದ್ರು. ದಾರ್ಯಾಗ ಹೋಗೋತ್ನ್ಯಾಗ ಅಡವಿ ಬರೋದಲ್ರಿ, ಅಡವಿ ಬಂತು. ಆ ಅಡವಿ ಒಳಗ 4 ಮಂದಿ ಹುಡುಗರು ಬಂದ್ರಲ್ಲಿ. ಎಷ್ಟು ಮಂದಿ? 4 ಮಂದಿ ಹುಡುಗರು ನೋಡಿದ್ರು ದುರ್ಬಿಂದ ಹಚ್ಚಿ. ಅವಾಗಿದ್ದು ಈಗಲ್ಲ, ಅವಾಗಿದ್ದು ಈಗ ನಿಮ್ ಕಡೆ ಅದಾವು. ರವಿ ನಿಮ್ ಕಡೆ ಹಾಕೊಡ್ರಿ, ಹಾಕೊಂಡ್ರ ಕಾಣ್ತಾವ ನೋಡಿದ್ರು. ಹೇ ರಾಜನ್ ಒಂದು ರಥ ಬರಕತೈತಿ, ರಾಜನ ರಥ ಬರಕತ್ತಪ್ಪ ಅಂದ್ರ ಅವನ ಕಡೆ ಎಲ್ಲ ಐತಿ. ಯಾಕ್ರೆ ಅವನ ಕಡೆ ಎಲ್ಲ ಐತಿ. ಹೋಗಿ ನಾವು ಏನ್ ಮಾಡೋಣ ಜೀಯಕಂತ ತಿಳ್ಕೊಂಡು ಹಿಂದಿಬ್ರು ಸೈನಿಕರು ಒಂದಿಬ್ರು ಸೈನಿಕರು ಅರಬೇಕು ಕುಂತಿದ್ದ. ಜಯದೇವ ಸ್ವಾಮಿಗಳು ಕಷ್ಟ ಕುಂತಿರ್ತಾರೆ. ಬಂದ ತರದಿರೋರು ತರವಿ ಕರೆದಾರ. ನೋಡ್ರಿ ನಿಮ್ ಕಡೆ ಏನೈತಿ ಕೊಡ್ಬೇಕು ನಮಗ, ಇಲ್ಲಾಕಂದ್ರೆ ನಿಮ್ಮನ್ನ ಖಲಾಸ ಮಾಡ್ತೀವಿ ಅಂದ್ರು. ನಿಮ್ ಕಡೆ ಏನೈತಿ ಕೊಡು, ಬಿಟ್ಬಿಡ್ತೀವಿ, ಇಲ್ಲಪ್ಪ ಅಂದ್ರೆ ಖಲಾಸ ಮಾಡ್ತೀವಿ ಅಂದ್ರು. ಅವಾಗ ಇವ್ರಂದ್ರು ಸುಮ್ಮ ಇದ್ರು. ಇವ್ರು ಜಯದೇವ ಸ್ವಾಮಿಗಳು ಮಾತಾದ್ರು, ಸಹಜ ಬೋಲನೆ ಒಂದು. ನಾವು ಬೈರಾಗಿಗಳು, ಯಾರು ನಾವು ಬೈರಾಗಿಗಳು, ನಮ್ ಕಡೆ ಏನೂ ಇಲ್ಲ, ಯಾಕೆ ನಮ್ಮನ್ನು ಕಾಡ್ತೀರಪ್ಪ, ಏನೋ ಬಿಟ್ಬಿಡ್ರಿ ಅಂದ್ರೆ ಅಂತ ಕೆಟ್ಟಿದ್ದೆ ಗಿಡ್ಡ. ಏ ಇವ ಬಿಟ್ಟು ಬಿಡು ಅಂತಾನ, ಚೆಕ್ ಬಿಡೋಂಬ ಚೆಕ್ ಮಾಡ್ಕೊಂಡಿದ್ರು ಅವ್ರು. ಯಾಕ ನಾಹಿ ಅವ್ರ ಚಿತ್ರದೊಳಗೇನೋ ಏನೂ ಇದ್ದಿಲ್ಲ. ಯಾಕ್ರಿ ಭಗವಂತನ ಒಂದೇ ಧ್ಯಾನ, ಗುಣಗಾಯನ ಏತಮಾದಿ ಅದು ಒಂದೇ ಇತ್ತು, ಬಾಕಿ ಏನಿದ್ದಿಲ್ಲ. ಮಾಡ್ಕೊರಿ, ಬೇಕಾದ್ರೆ ಮಾಡ್ಕೊರಿ, ಬಟ್ಲಿ ಎದ್ದವಾಗ ಭಯ ಇಲ್ಲ ಅಂತ ಹಂಗ ಮಾಡ್ಕೊಂತ ಹೇಳಿದ್ರು. ಒಳಗ ಒಳಗಿತ್ತಲ್ಲ, ಒಳಗಿತ್ತಿಲ್ರಿ. ಅವ ಏನಂದ ಗಿಡ್ಡ, ಏನು ಸಾಧುಗಳಾಗಿ ಇವರು ಸುಳ್ಳು ಹೇಳ್ತಾರ ನೋಡು. ಸುಳ್ಳು ಹೇಳ್ರಿ, ಸುಳ್ಳು ಅವ್ರು ಒಳಗಿದ್ದು ಗೊತ್ತಿದ್ದೇನೋ, ಮತ್ ತಿಳಿದ್ ಮಾಡಿದ್ನೇನೋ, ಚಿಲ್ಲರ ಮಾಡಿದ್ನೋ, ಯಾರೋ ಮಾಡ್ತಕ್ಕಂಥ ಪಾಪಕ್ಕ ಇವ್ರು ಗುರಿ ಆಗ್ಬೇಕ. ಬರೀ ಹಂಗಾಗ್ತೀನಿ. ಒಂದು ಮಾತು ಐತಿ, ಜಯದೇವ ಸ್ವಾಮಿಗಳಿಗೆ ಬಾಗ ಚುನಾವಣೆ ಸಿಕ್ತಾರ ತಗೊಂಡ್ ಹೋಗ್ರಿ ಅಂದ್ರು ಅವ್ರು. ಜಯದೇವ ಸ್ವಾಮಿಗಳು ತಗೊಂಡ್ ಹೋಗ್ರಿ, ನಿಮ್ಗೆ ಏನ್ ಬೇಕಾಗಿ ತಗೊಂಡ್ ಹೋಗ್ಬಿಡ್ರಿ ಅಂತಾರಣ. ಆ ಸುಮ್ಮನೆ ಗಿಡ್ಡ ನಾವು. ಇವರು ತ್ಯಾಗಿಗಳು, ಇವರು ಭೋಗಿಗಳು, ಇವರು ಸಂತರು. ಇವ್ರನ್ನ ಯಾವಾಗ ಇಷ್ಟೆಲ್ಲಾ ಬಂಗಾರ ಬೆಳೆ ಇಟ್ಕೊಂಡು ಇವ್ರು ನಮಗೆ ಸುಳ್ಳ್ಯಾರಪ್ಪ ಅಂದ್ರ ಇವ್ರು ಹಂಗ ಬಿಡಬೇಡ, ಹಂಗ ಬಿಡಬೇಡ. ಏನ್ ಮಾಡು, 2 ಕೈ ಕಾಲು ಕಡ್ದು ಹಾಳು ಬಾಯಿ ಹೋಗೋದ್ ಬಿಡೋಣ. ಏನ್ ಮಾಡಿದಿರಿ ಪಾಪ ಅವರು? ಅಪ್ಪ ಏನ್ ಮಾಡಿದ್ರು? 2 ಕೈ ಕಾಲು ಕಡ್ದು, 2 ಕಾಲು 2 ಕೈ ಕಡ್ದು ಎಲ್ಲಿ ಹೋದ್ರು? ಹಾಳ ಬಾಯಿ ಒಳಗೆ ಹೋಗುದು. ಇವ್ರು ಓಡೋಗ್ಬಿಟ್ರು. ಓಡ್ ಹೋಗಿ ಸುಮ್ಮ ಕೂತು ನಮ್ಮ ಬರ್ತ ಬಾ ಅಂತ ತಿಳ್ಕೊಂಡು. ಯಾಕ ಗುರುಗಳನ್ನ ಸಾಹಸ ಮಾಡ್ರ ನಮ್ ಬಾ ತಿಳ್ಕೊಂಡು ಸುಮ್ಮ ಕೂತರು. ಅಪರಾಧ ಮಾಡಿದ್ರಲ್ಲ, ಸುಮ್ಮ ಏನೂ ಹೇಳಿಲ್ಲ, ಏನು ಹೇಳಿಲ್ಲ. ಹೇಳಿದಾಗ ಹೋದ್ರು. ಹೋಗಿ 1 ದಿವಸ ಆತು, 2 ದಿವಸ ಆತು, 3ನೇ ದಿವಸ ಇದೇ ರಾಜ ಏನ್ ಮಾಡಿದ, ಬ್ಯಾಟೆ ಆಡಕ್ಕಂತ ಬಂದ. ಬ್ಯಾಟೆ ಆಡಕ್ಕಂತ ಬಂದು ಈ ತರ ಬಿಸಿಲು ಬಾಳ ಆಗಿತ್ತ ತಿಳ್ಕೊಂಡು
ಆ ಬಾವಿ ದಂಡೆ ಮೇಲೆ ಕುತ್ಕೊಂಡ ಆ ಬಾವಿ ದಂಡೆ ಮೇಲೆ ಕುತ್ಕೊಂಡ ಕ್ಷಣ ಹೊತ್ತೊಳಗ ರಾಮ ಕೃಷ್ಣ ಹರಿ, ರಾಮ ಕೃಷ್ಣ ಹರಿ, ರಾಮ ಕೃಷ್ಣ ಅಂತ ಇಂಥ ಒಂದು ಅರಣ್ಯದೊಳಗ ಆ ಭಗವಂತನ ಒಂದು ನಾಮ ಚಿಂತನೆ ಮಾಡಕತ್ತಾರ. ಯಾರು ಇರ್ಬೇಕು ಆ ಕಡೆ 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 ಕಣ್ಣೊಳಗ ಕೆಳಗ ನೋಡಿದ, ಹೇ ಬರಿಲ್ಲ ಇಲ್ಲಿ ಏನ ಇದ್ದಾಗ ಒಳಗ ಯಾರ ಮನುಷ್ಯ ಇದ್ದಾಗ ತೆಗೀರಿ ತೆಗೀರಿ ನೋಡ್ರೊಳಗ ಯಾರೇ ನಮ್ಮ ಗುರುಗಳು ಏನೇ ಸ್ವಾಮಿಗಳು. ಏನ್ರಿ ಗುರುಗಳು ಇದು ಒಂದು ಇದು ಏನದು ಏನ ಅನ್ಬೇಕಾಗೈತ್ರಿ. ಕೀರ್ತನದಾಗ ತಪ್ಪ ಹೇಳಿದ್ ನೋಡಿವ ಅಂತ ಇದನ್ನೆಲ್ಲ ಹೇಳ್ತಾರ. ಅದು ತಿಂದ್ರೆ ದೊಡ್ಡ ಸಲ ನಾವ ಅಲ್ಲಿ ಹೇಳ್ತಾರ. ನಾವು ಹೇಳ್ಬೇಕಾದ್ರೆ ಹೊರ ಬಂದು ಹೇಳ್ಬೇಕು. ಇವು ನಮ್ಮೂರಿ ಇಲ್ಲಿ ಏನು ಹೇಳುವಂಗಿಲ್ಲ. ನೀವು ಕತ್ತಿ ಕುದುರೆದ ಸುಂಬರ್ಬೇಕು. ಕೀರ್ತನ ಹಾಕಿ ಮರ್ಯಾದೆ ತಪ್ಪಿರ ಅವ್ರು ತಿದ್ದುಕೊಳ್ತಾರ. ಮತ್ ತಿದ್ದುಕೊಳ್ರ ಅದು ಬೇಷ್. ಮತ್ ಅದ ಯಾಕಾದಿತ್ತಪ್ಪ ಅಂದ್ರೆ ನಿನ್ನೆ ನಾವು ಸುಮ್ಮನೆ ಹೋಗ್ಬಿಡೋದು. ಅದಕ್ಕೆ ಅವ ಹೆಂಗ ಅವಾಗ ಹ್ಯಾಂಗ ಹಿಂಗಾಗಿರ್ಬೇಕು ಸಾಕ. ಇದು ಮೊದಲು ಫಸ್ಟ್ ಆಗ್ತದೆ. ಏನು ಕರ್ಕೊಂಡು ಹೋದ್ರು ಬರೀ ಗುರುಗಳು ಅನ್ಬೇಕಾಯ್ತ್ರಿ. ಗುರುಗಳು ಏನಪ್ಪಾ ನೀ ಮಾಡಿದ್ದಕ್ಕೆ ನಾ ಅನುಭವಿಸಿದ ಏನಪ್ಪಾ ಯಾರ ಮಾಡ್ತ ಯಾಕ್ರಿ ನೀನ ಅವ ಮಾಡಿದ್ರಿ ಅದ ಕಲ್ತ ಯಾರ ರಾಜನ ಹೇಳಿದ್ದ. ರಾಜ ಮಾಡ್ತಕ್ಕಂಥ ಮಾತಿಗೆ ನಿನ್ನ ಸಂಬಂಧ ನಾ ಕೈ ಕಾಲ ಕರ್ಕೊಂಡು ಅನ್ಯಾಯ ಕೊಡಿಸ್ತೇನೆ ಬರ್ತಿದ್ದೇನೆ ಅವ ಬರ್ಲಿಲ್ಲ. ಕಾರಣ ಏನು? ಉದಾರಾಯ ಆತ್ಮರ ಅವತಾರ ಯಾಕಪ್ಪ ಅಂತ ಕೇಳಿದ್ರೆ ಸುಖಾಮನೆ ಸುಖೇ ಸುಖಾಮನೆ ಸುಖೇ ಪರವಯ ಸುಖೇ ಅಮೃತೇ ಮುಖೇ ಸರ್ವತಸೇ. ಅಲ್ಲಿ ಒಂದೇ ಮಾತು ನಿಮ್ಲಿಂದ ಹಿಂಗ ಆಗೈತಿ ಅಂದಿದ್ರೆ ಮಹಾತ್ಮ ಬಂದಿಲ್ಲ. ಆಗಿದ್ದಾತ್ ಬರ್ರಿ ಯಾರೋ ಮಾಡಿ ತಪ್ಪಿಗೆ ಅನ್ಬೇಕಾಗಿತ್ತು, ಅದು ಅಲ್ಲ. ರಾಜ ನಾ ಬಂದಿದ್ದು ಹಿಂಗ, ನಾ ಇರೋದು ಹಿಂಗ, ನಾ ಬಂದಿದ್ದು ಹಿಂಗ, ನಾ ಇರೋದು ಹಿಂಗ ನನ್ನ ಅವ್ರಂದ್ರು ನಡ್ರಿ ಮನೆಗೆ ಹೋಗೋಣ ಏರಿ ವ್ಯಾತಿ ಕ್ಲಾಸಿಗೆ ಅವು ಅಂತ ಹೇಳ್ಕೊಂಡು ಮಠದಿನ ರಾಜೊಳಗೆ ಕರ್ಕೊಂಡು ಹೋಗಿ ರಾಜರು ವೈದ್ಯರ ಕರ್ಕೊಂಡು ಬಂದು ಅವ್ರೇನು ಉಪಚಾರ ಮಾಡಿದ್ರು. ಉಪಚಾರ ಮಾಡಿದಾಗ ಒಬ್ಬ ಬಂದ ಗುರುಗಳ ರಾಜ ರಾಜ ಬರೀ ಹಿಂಗಾಗ ಕಾರಣ ಗೊತ್ತಿತ್ತ. ಅವಾಗ ಹೇಳಿದ್ರು ಅವರು ಏನಾಗೈತಿ ಸಾಕಷ್ಟ ಕ್ಷಮಕರ ಅಪರಾಧ ಅಪರಾಧ ಆಗೈತಂದು ಚೋಟು ಬಂದಿನ ಅಪರಾಧಾಚ ಏನ್ ಮಹಾತ್ಮರಿಂದ ಕಾಯ್ಬೋದು ಜಯ ಸ್ವಾಮಿಗಳ ನಾ ಮಾಡಿದ ಗೊತ್ತಾತು. ಇದಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕು. ನೀವು ಏನ ನಿಮ್ಮ ಸಭ ಜೀವ ಕೊಡು ಅಂದ್ರು ತೀರ್ತು ಆ ಪಾಯಿ ತಗೊಳ್ರಿ. ಗುರುಗಳಂದ್ರು ಶಬಾಷ್, ನನ್ನ ಸಂಬಂಧ ನೀನು ಬೇಕಾದ ಕೊಡ್ತೀನಿ ಅಂದಿಲ್ಲ. ಪರಮಾತ್ಮ ನಿನ್ನ ಗುರು, ನಿನ್ನ ದೇವರು, ನಿನ್ನ ದೈವ, ನಿನ್ನ ವಿನಃ ಮತ್ ಏನೂ ಇಲ್ಲ ಅಂತ ತಿಳ್ಕೊಂಡು ಸಾಷ್ಟಾಂಗ ಈ ಕರಿ ದಂಡವತ್ ನಮಸ್ಕಾರ ಆಗಿ ನಿಮ್ಗೆ ಏನು ಕೇಳ್ತೀನಿ ಕೇಳ್ರಿ. ಹಾಗಲ್ಲ ನಾ ಹೇಳಿದ್ ಮಾಡ್ತೇನೆ, ಅದು ನಾ ಹೇಳಿದ್ ಮಾಡ್ತಿಲ್ಲ. ಯಾಕೆ ಹೊರಟ ಇವತ್ತಿಂದ ಹಿಡಿದು ಅನ್ನದಾಸೋಹ ಹೇಳು ಏನೋ ಅನ್ನದಾಸೋಹ ಬಂದ ಸಂತರಿಗೆ, ಸಾಧುಗಳಿಗೆ, ಸನ್ಯಾಸಿಗಳಿಗೆ ಏನ್ ಮಾಡು, ಅವ್ರಿಗೆ ಮೃಷ್ಟಾನ್ನ ಊಟ ಮಾಡಿಸು. ಮತ್ತ ಅವ್ರ ಹೂವೊಳಗ ಅವ್ರು ಏನು ಕೇಳ್ತಾರ ಕೊಟ್ಟು ಕಳಿಸ್ಬೇಕು. ಇದು ಒಂದು ನನ್ನ ಮಾತು ಕಳಿಸ್ತೀಯ ಅಂತ ಕೇಳಿದ್ರು. ಇದು ಗುರುವಿನ ಆಜ್ಞೆ. ಇವಾಗ ನೀವು ಎಷ್ಟು ಪಶ್ಚಾತ್ತಾಪ ಪಟ್ಟಿರಪ್ಪ ಅಂತಂದ ಮೇಲೆ ಇದು ಪ್ರಾಯಶ್ಚಿತ್ತಕ್ಕ ನಾ ಇದನ್ನ ಒಪ್ಕೊಂತೀನಿ, ಇದನ್ನ ಮಾಡ್ತೀನಿ ಅಂದ್ರೆ ರಾಜ ಡಂಗ್ರ ತಾರಿದ ಊರಾಗ ಡಂಗ್ರ ಬಡದು ಎಲ್ಲೆಲ್ಲಿ ಸಂತರು ಸಾಧುಗಳು ಅದಾರೆ
ಅವರು ಬಂದು ವಾಸ್ತವ್ಯ ನಮ್ಮ ರಾಜ್ಯದೊಳಗೆ ಆಗ್ಬೇಕು. ಅವ್ರು ಏನೇ ಕೇಳ್ತಾರೋ ನಾವು ಕೊಟ್ಟು ಕಳಿಸ್ಬೇಕಂತ ತಿಳ್ಕೊಂಡು ಹಿಂಗ ತಿಂಗಳಾತು, 2 ತಿಂಗಳಾತು, 3 ತಿಂಗಳಾತು. ಪೇಪರ್ನಾಗ ಬಂತು. ಎಲ್ಲಿ ಬಂತು? ಪೇಪರ್ನಾಗ ಬಂತು. ಏನಪ್ಪಾ ರಾಜ ಎಲ್ಲರಿಗೂ ಸಾಧುಗಳಿಗೆ, ಮಹಾತ್ಮರಿಗೆ, ಸಂತರಿಗೆ ಮೃಷ್ಟಾನ ಕೊಟ್ಟು ಮುತ್ತು ರತ್ನ ಅವ್ರ ಎಷ್ಟು ಕೇಳ್ತಾರ ಅಷ್ಟು ಕೊಟ್ಟು ಕಳಿಸ್ತಾರ ಅಂತ ತಿಳ್ಕೊಂಡು ಪೇಪರ್ದಾಗ ಬಂತು. ಇವರು 4 ಮಂದಿ ತುಡು ಮಾಡಾಕ ಅಲ್ಲಿಗೆ ಬಂದಿದ್ರು. ಚಾಯ ಅಂಗಡ್ಯಾಗ ಕೂತಿದ್ರು. ಚಾಯ ಅಂಗಡ್ಯಾಗ ಕೂತಿದ್ರು. ನೋಡ್ರಿ ಹಂಗೈತಿ ಸುಖ ನಿವಾಸ ಅಂತ. ಯಾವ ನಿವಾಸ? ಸುಖ ನಿವಾಸ. ಇಲ್ಲೇರಿ 2 ತಾಸು 4 ತಾಸು ವಾಂತಿ ವಿಲಾಸ ಆಗುತ್ತೆ. ಎಲ್ಲಿ ಆ ಒಂದು ಚಾ ಅಂಗಡಿಯಾಗ ಕೂತಿದ್ರು. ಚಾ ಅಂಗಡಿಯಾಗ ಕುಂದ್ರು ಪೇಪರ್ ಹೊಡಿದ್ರು. ಯಾರು ಹೊಡಿದ್ರಿ? ಹುಡುಗರು. ಅವ್ರು ಅಂದ್ರು, ನೋಡಿದ್ರು, ಏನಪ್ಪಾ ಹೇಳ್ರಿ, ಇನ್ನು 15 ನಿಮಿಷ ಕಿತ್ತನ ಮುಗಿಸ್ತೀವಿ. 15 ನಿಮಿಷ ಕ್ಲಾಸ್. 4 ಮಂದಿ ಓದಿದ್ರು. ನೋಡಿಲ್ಲಿ ತುಡು ಮಾಡಕ್ ಹೋಗೋದು ಬೇಡ ನಗಿದ್ದೆ ನಾನು. ತುಡು ಮಾಡಕ್ ಹೋಗೋದ್ ಬೇಡ, ರಾಜನ ಹೋಗ್ಬಿಡು ನಾನು. ಅದ ಗಿಡ್ಡು ಬೇರೆ ಚಿತ್ತ ನನ್ನಂಗ. ಯಾರಿಗೆ ಅದು ಗೊತ್ತೈತಿಲ್ಲ ನೋಡು, ಚಂದ ಓದೋನು. ಏನೋ ಸಾಧುಗಳಿಗೆ, ಸಂತರಿಗೆ, ಅವ್ರಿಗೆ ಏನ್ ದೊಡ್ಡ ಸಾಧುಗಳ. ಯಾಕ್ರಿ ಸಾಧುಗಳಾಗ ಸತ್ರೇನು ಖುಷಿ ಮಲ್ಲ ಹಾಕೊಂಡು ನಾಮ ಹಚ್ಕೊಡ್ತಾಡ ಯಾಕಪ್ಪ ಹಂಗಾಗಿ ಹೋಗ್ಬಿಡಲ್ಲ. ಆ ತಿವರು ಶುದ್ಧ ಹೀಗೆ ಸಾಧುಗಳಾದ ಕೆವಿ ಹಾಕೊಂಡು ಹೋದ್ರು. ಅಲ್ಲೇ ಹೋದುಗಳೇ ಚಮತ್ಕಾರ ಏನಿತ್ತು ಅಂತ ಕೇಳಿದ್ರೆ, ಯಾರಾದ್ರೂ ಒಳ ಬರ್ಬೇಕಾದ್ರ ಮೊದಲ ಜಯದೇವ ಸ್ವಾಮಿಗಳು ಭೇಟಿಯಾಗಿ ಒಳ ಬರ್ಬೇಕು. ಏನು ಹುರುಪಿನಿಂದ ಒಳಗ್ ಬಂದಿದ್ರು ನೋಡು. ಒಳಗ್ ಬಂದೇನೋ ಒಳಗಿನ ಕಾಲಿಡ್ಬೇಕಂದ್ರೊಳಗ ಸಿಂಹಾಸನ ಮೇಲೆ ಕೂತಿದ್ರು ಗುರುಗಳು. ನೋಡಿದ್ರು ಘಾಟ ಆಗ್ತದೆ. ಗೆಡ್ಡ ಏನ್ ಮಾಡಿದ್ದಿದ್ದು ಅಂದ್ರೆ ನಾವ ಬಂದ್ ಎಲ್ಲಿ ಬಿದ್ವಿ? ಅವ್ರ ಬಾಯಾಗ ಬಿದ್ವಿ. ಇನ್ನೇ ನಮಗ್ ಉಳ್ಗಾಡಿಲ್ಲ. ನಾವು ಸತ್ತ ಹೋಗ್ತೀವಂದ್ರು. ನಾವು ಸತ್ತ ಹೋಗ್ತೀವಿ ಅನ್ನೋನ್ನ ನೋಡಿದ್ರು. ನಸಾಂಗ ತಾಕಳೆ ಅಂದ್ರು ನೋಡವ್ರು. ತಣ್ಣಗಾಗ್ಬಿಟ್ರು ಅವ್ರು. ಇನ್ನ ಮರ್ತಿಲ್ಲ ಇವ್ರು ಅಂದ್ರು. ಅಲ್ರಿ ಕೈ ಕಾಲು ಕೊಡ್ತಾರ ಇವ್ರ. ಎಲ್ಲಾ ಬಂಗಾರ ತಗೊಂಡೋದಾರ ಇವ್ರ. ಅವ್ರ ಹಾಳು ಬಾಯಿ ಹೋಗಿದ್ದು ಇವ್ರ. ಯಾವಾಗ ಇವ್ರು ಒಗದಾರಪ್ಪ ಅಂತಂದ ಮೇಲೆ ನಾವಾಗಲೇ ಇವ್ರ ಕಡೆ ಸಿಕ್ಕಿವಪ್ಪ ಅಂದ್ರ ಇನ್ನೇನ್ ರಾಜ ಅಂದ್ರ ಅವ್ರು ಇಷ್ಟ ನೋಡ್ರಿ. ರಾಜ ಅನ್ನ ಇವ್ರು ತಣ್ಣಗಾಗ್ಬಿಟ್ರು. ಹೋಗಿದ್ದೇನೆ ಕೆಲಸ. ಅಲ್ಲೇ ಚಾ ಅಂಗಡಿ ಹೊಳ್ಳಿ ಹೋಗಿದ್ವಪ್ಪ ಅಂದ್ರ ಯಾರ ಮನೆ ಲುಟ್ಟಿ ಮಾಡಾಕ್ ಬರ್ತಿತ್ತು ಬಾರ ಚಂದಾಗ ಇರ್ತಿದ್ವಿ ಇನ್ನೊಂದು ದಿವಸ. ಇಲ್ಲಿ ಬಂದು ಹಿಂಗಾಗ ನೋಡಿ. ಹಂಗ ನಮ್ದು ಹಿಂಗಾಗೈತಿ. ಇಲ್ಲೇನು ಬಂದಿರಿ ಒಟ್ಟರು ಹಿಂಗ. ಯಾಕ ಅಪರಾಧ ಚಾಕಿ ಎಲ್ಲರೂ ಅಪರಾಧ ಮಾಡೇ ಬಂದೀವಿ ನಾವಿಲ್ಲಿ. ಎಲ್ಲರೂ ಅಪರಾಧ ಮಾಡೇ ನಾವೇ ಬಂದೀವಿ. ಯಾಕ್ರಿ ಇಂಥ ಅಪರಾಧವನ್ನ, ಪಾಪಿಗಳನ್ನ, ಪರದೇಶಗಳನ್ನ ಉದ್ಧಾರ ಮಾಡುವಂತ ಶಕ್ತಿ ಒಂದೇ ಒಂದು ನಾಮವಾಗೈತಿ. ರಘುಪತಿ ರಾಘವ ರಾಜನ ಆಸ್ಥಾನಕ್ಕೆ ಬಂದು ಪಚಿತ್ರರು ಬಂದಾರ. ಯಾರು? ಪಾಪಿಗಳು ಬಂದಾರ. ಬರೇ ಪಾಪ ಅಷ್ಟ ಅಲ್ಲ, ಸ್ವತಃ ಮಹಾತ್ಮರನ್ನ ಕೊಲ್ಲಬೇಕಂತ ಇಚ್ಛಾ ಮಾಡಿದ್ರ ಪಾಪಿ. ಸಣ್ಣ ಪಾಪ ಏನ್ರಿ? ಸಣ್ಣ ಪಾಪ ಏನ್ರಿ? ಪತಿತ 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 ಮೇ ದೇವಾಚ ಪತಿತ. ಈ 3 ಪಾಪ ಮಾಡೋದಕ್ಕಿಂತ ಹೆಚ್ಚು ಅದ್ರಾಗ ಆ ಮಹಾತ್ಮರ ನಿಂದ ಮಾಡೋದೊಂದು ತಪ್ಪ್ರಿ. ನಾವು ಕೊಲ್ಲಬಹುದು, ಬರೀ ನಿಂದ ಮಾಡಿದ್ರೆ ಅಂತ ಪಾಪ ಮಾಡೋದು. ಮತ್ತ ಇವರು ನಿಂದ ಮಾಡ್ಯಾರ, ಇವ್ರು ಕೈಕಾಲ ಕಡ್ದಾರ, ಮತ್ತು ಅವ್ರ ಮನಸ್ಸಿಗೆ ಸಾಕಷ್ಟು ನೋವು ಮಾಡ್ರಪ್ಪ ಅಂದ್ರ ಇಂಥ ಪಾಪಿಗಳನ್ನ ಏನ್ ಮಾಡ್ಬೇಕ್ರಿ? ಈ ಕೆಲಸ ಯಾರು ಮಾಡ್ಯಾರ? ಈ ಕೆಲಸ ಅವ ಮಾಡ್ತಾನೆ. ಬರೀ ಕದನವ ಧರ್ಮ ರಕ್ಷಾವಯ ಅವತಾರಾಗೇಶಿ ಆಪಳೆ ಪಾಲಿಸಿ ಭಕ್ತ ಜನ. ಯಾರ ತನ್ನಂತೆ ಇರ್ತಾರ ಅವ್ರಿಗೆ
ಕಾಪಾಡ್ತಾನ. ಹೌದಲ್ಲ? ತನ್ನಂತೆ ಯಾರು ಇರ್ತಾರ ಅವ್ನು ಕಾಪಾಡ್ತಾನ. ಯಾರ ಅವ್ನ ವಿರುದ್ಧ ಇದ್ರಪ್ಪ ಅಂದ್ರೆ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಯ ತದಾತ್ಮನ ರಾಸ್. ಧರ್ಮ ಗ್ಲಾನಿ ಬಂತಪ್ಪ ಅಂದ್ರೆ ಅವ್ರ ತನಕ ಅವನ ಬರ್ತಾನ. ಆಗ ಮಾತ್ಪರ ಅಂದ್ರ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ. ಧರ್ಮ ಉಳಿಬೇಕಾಗೈತಿ. ಸಂಸ್ಥಾಪನಾರ್ಥಾಯ ಸಂಭವಾಮಿ. ನೀನು ಅವಾಗಿದ್ದಿ, ಅವಾಗ ನಡೀತೈತಿ. ಈಗ ಕಲಿಯುಗ ಐತಿ. ಈ ಕಲಿಯುಗದೊಳಗ ಪಾಪಿಗಳನ್ನ ಪ್ರದೇಶಗಳನ್ನ ಬರೀ ಒಂದು ನಾಮದಿಂದ ಐತಲ್ಲ, ಇದರ ಪತಿತ ಪಾವನ ಸೀತಾರಾಮ. ಬರೇ ರಾಮ ಸೀತಾ ಅಂದ್ರಪ್ಪ ಅಂದ್ರ ಅವ್ರ ಪಾಪ ವಿಮೋಚನೆ ಯಾಕತ್ತಪ್ಪ ಅಂದ್ಮೇಲೆ ಇವರು ಉತ್ತರ ಆಗುದಿಲ್ಲ. ರಾಜ ನನ್ನ ಓಡಿ ಬಂದ್ಬಿಡ್ರಿ. ರಾಜ ಬುದ್ಧಿ ಏನ್ ಬುದ್ಧಿ ಇವ್ರು ತಣ್ಣಗಾಗ್ಬಿಟ್ರು. ಯಾವಾಗ ರಾಜ ಬಂದ ಸುರಕ್ಷದನಾಕತ್ತಾನೆ. ಏನಾಕತಿ ನಮ್ಮ ಸುರಕ್ಷದನಾಕತ್ತೆ ಅಂತ ತಿಳ್ಕೊಂಡ್ರಣ ರಾಜನ ಕರೆದ್ರು. ಕಿವ್ಯಾಗತ್ತಾರ ಇಷ್ಟ ಮಾಡಿದ್ರು ನೋಡು ಎಟ್ರಿ ಇವ್ರನ್ನ ಮಾತ್ರ ನಿನ್ನ ಅಂತಃಪುರದೊಳಗೆ ಇಟ್ಟುಕೊಂಡು ಅವ್ರ ಕಾಳಜಿ ಮಾಡ್ಬೇಕು. ಅವ್ರು ಏನೇ ಕೇಳ್ತಾರ ಕಮ್ಮಿ ಮಾಡ್ಬೇಡ ಅಂದ್ರು. ರಾಜ ಅಂದ ಗಂಟ್ಲೆ ಎಷ್ಟು ಮಂದಿ ಸಂತ ಸಾಧುಗಳು ಬಂದು ಹೋದ್ರು. ಅವ್ರಿಗೇನೋ ಹಿಂಗ್ ಹೇಳಿಲ್ಲ. ಇವ್ರು 4 ಮಂದಿಗೆ ಹೇಳ್ಯಾನಪ್ಪ ಅಂತಂದ್ರ ಇವ್ರು ಎಲ್ಲರಿಗಿಂತ ದೊಡ್ಡ ಸ್ವಾಮಿಗಳು ಇರ್ಬೇಕಂದ. ದೊಡ್ಡ ಸ್ವಾಮಿಗಳು ಇವ್ರು. ಇವ್ರನ್ನ ಯಾವಾಗ ಹೇಳ್ಯಾರಪ್ಪ ಅಂದ್ರ ನಾನು ನನ್ನ ಹೆಂಡತಿ ರಾಣಿ ಇಬ್ರು ಕೂಡನ ಯೋಗಕ್ಷೇಮ ನೋಡ್ಕೊಂತೀನಿ. ಉಳಿಕೆದ್ರೆ ಯಾರಿಗೂ ಕೊಡಂಗಿಲ್ಲ. ನಮ್ಮ ಅಂತಃಪುರದಾಗ ಏನಿಲ್ಲ. ಕರ್ಕೊಂಡು ಹೋದ್ರಿ ಅಂತಃಪುರಕ್ಕೆ ಅವ್ರನ್ನ ಒಳಗ ಕರ್ಕೊಂಡು ಸ್ಪೆಷಲ್ ಎಲ್ಲ. ಇವ್ರು ಏನ್ ಕೊಡ್ತಾರ ಇವ್ರಿಗೆಲ್ಲ ನಮ್ ಬೇರೆ. ಅವ್ರೇ ಶ್ರೀ ಬಾಲಾಜಿ, ತ್ರಿಕಂಡ್ಯ, ಬಾದುಷ, ಲಾಡು, ಜಿಲೇಬಿ ಎಲ್ಲ ತೋರಿಸ್ತಿದ್ದಾರೆ. ಏನು ನಮ್ಮಂತವ್ರು ಬರ್ತಿದ್ರಲ್ಲ ಸಾಧುಗಳು ಅಂದ್ರು, ಇವರು ಜನ ತಿಂದು 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 ಹಿಂಗ ಹಾಕಿದ್ರಿ ಇವ್ರು. ಮತ್ ನಾವ್ ಹಿಂಗಲ್ಲ, ಒಂದು ನೀರ ಒಂದು ಊಟ ಯಾಕೆ ಕಷ್ಟಪಡ. ಇದು ಮುಗಿದ್ರೆ ಮತ್ತೊಂದು ಮತ್ತೊಂದು ಮಗದೊಂದು ಇನ್ನೊಂದು ಹಿಂಗ ಅಡ್ಯಾಡೋರ ನಾವು. ಮತ್ ನಮ್ಗೇನ್ ನಾವ್ ಹೆಂಗ ಹಾಕ್ತಿವಿ, 2 ಕಿಲೋ ಹಾಕ್ತಿವಿ ಮನೆ ಹೋಗೋದಾಗ. ಮನ್ಯಾಗ ಏನ್ ಬಿಡ ಚಚ್ಚಿನ ಹೊಟ್ಟೆ ಅಚ್ಚುಟ್ಟು ತಿಂದಿರ್ತೀವಿ. ಮತ್ತಿಲ್ಲ ರೊಟ್ಟಿನ ಚಟ್ನಿ ಆಟ ಆಗತ್ ಮನ್ಯಾಗ ಭಾಳ. ಇಲ್ಲಿ ಮಾತ್ರ ಬಿಸಿಲಿದ ಬೇಕು. ಬಿಸಿಲೇರಿನೇ ಮನೆ ಯಾವ ನೀರು ಕುಡಿಲ್ಲ. ಸೊಳ ಕುಡ್ಕೊಂಡಿರ್ತೈತಿ, ಯಾವ ಕುಡ್ಕೊಂಡಿರ್ತೈತಿ. ಇಲ್ಲಿ ಮಾತ್ರ ಸೊಳ ಬೇಕಲ್ಲ ಹಾಡಾಕ. ಬಿಸಿಲ ಬೇಕು ಜಾಗ ಮಾಡಕ್. ಹೌದು, ನಾ ಬರಕತ್ತ 16 ವರ್ಷ ಆತಿ. ಯಾಕಂದ ನಮ್ಮ ಗುಳ ನಾಗಪ್ಪ ಬದಾನ ಎಲ್ಲಿ ಬೇಕೋಣ ಎಲ್ಲಿ ಬೇಕೋಣ ಅಂತ ಕೇಳಂತ ಹುಡುಕಾಡಿ ಬಂದಾಗ ಏನಾದ್ರು ಕುಡಿದ ಈಗ ಕುಡಿದ ಕೊಡ್ತೀನಿ. ಅವನ ಆಶ್ರಯದೊಳಗೆ ಇರ್ಬೇಕು ನಾವು. ಅವನ ಆಶ್ರಯದೊಳಗೆ ಮಾತ್ರ ಆಶ್ರಯದೊಳಗೆ ನನ್ ಪ್ರಶ್ನೆ ಇಲ್ಲ. ಯಾವಾಗ ಒಳ ಕರ್ಕೊಂಡು ಹೋದ್ರು ಚಿಂಗ್ರಾತ್ರಿ ಏನ್ ಬೇಕು ಅವ್ರು ಹಾಲು ಮೊಸರು ತುಪ್ಪ ಎಲ್ಲ ದಿನ ತಿಂತಿದ್ರಿ ಇವ್ರು. ಏನಾದ್ರು ಅಂತ ಕೇಳಿದ್ರೆ ಮೊದಲು ಒಳ ಬರುವತ್ತೆ ಹಿಂಗಿದ್ರಿ ಇವ್ರು. 4 ಮಂದಿ ಹೆಂಗಿದ್ರು. ಒಳಗ್ ಹೋಗಿಂದ ಏನಾಯ್ತು, 1 ತಿಂಗಳಾಗ ಹಿಂಗಾಗ್ಬಿಟ್ಟು. ಹಾಗಾದ್ರು ಯಾರು 4 ಮಂದಿ ಹುಡುಗರು ತೆಳಗಾಗ್ಬಿಟ್ರು. ಇವ ಅಂದ ರಾಜ, ನಾ ಏನ್ ಕಮ್ಮಡ್ರಿ ಇವ್ರಿಗೆ. ಹಾಲು ಅಂದ್ರೆ ಹಾಲು, ಬಿಸ್ಲೇರಿ ವಡ ಅಂದ್ರೆ ವಡ, ಏನ್ ಬೇಕಾದ್ರು ಇಡ್ಲಿ ಅಂದ್ರೆ ಇಡ್ಲಿ, ಪುರಿ ಅಂದ್ರೆ ನಾಳೆ ಪುರಿ, ಇಲ್ಲ ನಾಳೆ ಸಿಗ್ತೀನಿ ಏನು ಎಲ್ಲಾ ತಿಂತೀನಿ. ಇವ್ರಾಗ ಹಿಂಗಾಗ ಗುರುಗಳ ಕಡೆ ಬಂದು ಗುರುಗಳ ಕ್ಷಮಾಕರ ಅಪರಾಧ. ಯಾಕೋ ನನಗ ಮನುಷ್ಯ ಸಮಾಧಾನ ಆಗೋಲ್ರಿ. ಆ 4 ಮಂದಿ ಗುರುಗಳನ್ನ ಕಚ್ಚಿರಲಿಲ್ಲ ನೀವು. ಅವ್ರು ಕರ್ಕೊಂಬ ಅನ್ನೋದು ಇಷ್ಟ. ಕಡೆ ಹ್ಯಾಂಗಾರ ಏನ ಅವರು ಎಲ್ಲಾರು ಏನಾಗ್ಯಾರಂದ್ರೆ ಒಳ್ಳೆ ಹಿಂಗಾಗ್ಯಾರ. ಮತ್ತೆ ಇನ್ನೇನ್ ನೋಡಿ ನಾನ್ ನೋಡ್ತೀನಿ ಕಾರಣ ಏನು ಅಂತ ಕೇಳಿದ್ರೆ ಮನುಷ್ಯರು ಚಿಂತಿಸ್ತಪ್ಪ ಅಂದ್ರೆ ಏನ್ ತಿಂದ್ರು. ಆಗ ನಾವು 25 ದಿವಸ ಪ್ರಪಂಚಕ್ಕೆ ಬಂದೀವಿ.
ರಗಡ ಸುಖ ಐತಿ. ಹೆಂಡತಿಲಿಂದ ಗಂಡ್ಲಿಂದ ತಾಯಿ ತಂದೆ ಬಂಧು ಬಳಗ ರೊಕ್ಕ ರುಚಿ ಇತ್ತು ಇಲ್ಲ ಎಲ್ಲ ಸುಖ ಇದೆ ಅಂತ ಕೊಡ್ವಿ. ಎಲ್ಲ ದುಃಖ ಬಂದವಲ್ಲಿ ಯಾಕವತಾರ ಸುಖಾದ ವಿಚಾರ ಇದರಿಂದ ಶ್ರಮದಲ್ಲಿ ಸುಖ ಐತಿ. ಕಳ್ಕೊಂಡಾಗ ಸುಖ ಆಗತ್ತೆ, ಸಿಕ್ಕಾಗ ದುಃಖ ಆಗತ್ತೆ. ಸುಖ ಆಗತ್ತೆ ಯಾಕ್ರೆ 10 ರೂಪಾಯಿ ಸಿಗ್ಬೇಕಿಲ್ಲ. ಏನ್ ಸುಖ ಕಳ್ಕೊಂಡವಂಗ ದುಃಖ. ಹಂಗ ಸುಖ ಮತ್ತು ದುಃಖ ಹೇಳ್ತಾರೆ ಅವರ ಸುಖ ದುಃಖ ಸಮಾನ ಸಕಲ ದೇವಿ ಚಕ್ರ ಪಾಲ ಜ್ಞಾನಾಚ ಉದ್ವೇಗ ಭಕ್ತಿ ಪ್ರೇಮಾದ ಕಲ್ಲೋಳ. ಪ್ರೇಮದ ಒಂದು ಕಲ್ಲೋಳ ಏನಿರ್ತೈತಿ ಬೇಕಾದ ಮಾ ಪಾಪಿದ್ರು ಕೂಡ ಉದ್ಧಾರ ಮಾಡ್ತದೆ. ಏನಾಗೈತಿ ಅವ್ರು ತೆಳ್ಳಗಾಗ್ಬಿಟ್ಟಾರ. ಯಾಕ ಚಿಂತೆ ಯಾತಕ್ಕೋ ಮನುಜ ಭ್ರಾಂತಿ ಯಾತಕ್ಕೋ ಕಂತು ಪಿತನ ಜೀವ ನಾವ ಒಂದಿರ್ತೀವಾಗ ಚಿಂತೆ ಯಾತಕ್ಕೋ ಅಂತ ಹೇಳ್ಕೊಂಡು ಮನ್ಯಾಗ ಚಿಂತೆ ಮಾಡಿದ್ರಪ್ಪ ಅಂದ್ರ ಬೇಕಾದ ತಿರ್ಸಿನಿ ಅವಾಗ ಏನಾಗುದಿಲ್ಲ. ಬೇಕಾದ ತಿಂದ್ರು ಅವಾಗ ಏನಾಗುದಿಲ್ಲ. ಏನಾಗೈತಿ ಇನ್ನೊಂದ್ ಸ್ವಲ್ಪ ಐತೆ ಅವರಂದ್ರು ಗುರುಗಳು ನೋಡಪ್ಪ ಅವ್ರ 4 ಮಂದಿ ಇರ್ತಾರಂದ್ರ ಇರ್ಲಿ, ಅಕಸ್ಮಾತ್ ಹೋಗ್ತೀವಪ್ಪ ಅಂದ್ರ ಅವ್ರಿಗೆ ಎಷ್ಟು ಕೇಳ್ತಾರ ಅಷ್ಟು ಕೊಟ್ಟು ಕಳಿಸ್ಬೇಕು. ಬಂದ ರಾಜ ಕೈ ಉಳಿಸ್ಕೊತಾರ. ಯಾರ ಮುಂದೆ? ಯಾರ ಪತಿತ 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 ದೇವಾಚ ಪತಿತ ಕೀರ್ತನ ಬೆಳ್ಳ ಕಡುವ ಮುಗಿತೀಗ ಅದಲ್ಲ. ಇನ್ನು ಕೀರ್ತನ ಚಾಲು. ಕೀರ್ತನ ಚಾಲು ಅಂತ ನಾ ಅಂದ್ರಪ್ಪ ಅಂದ್ರ ನೀನು ಕೀರ್ತನ ಮಾಡು ಗೋವಿಂದಣ್ಣ ಒಂದಲ್ಲ ಅವನಿಗೆ ಕೇಳ್ತೀನಿ ಅನ್ನೋಂಗಾಗಬಾರ್ದು. ಸೇವಾ ಅಂದ್ರ ತುಮಿ ಅನ್ನಿ ಕೇಳಿ ಮೇಳಿ ಗದಾ ವೇಳೆ ಅಲ್ಲ. ಕೀರ್ತನ ಮಾಡುವ ದೊಡ್ಡ ಸೇವಾ ಆಯ್ತು ತಿಳ್ಕೊಳಕ್ ಖರೆ ಹೇಳ್ಬೇಕಪ್ಪ ಅಂತಂದ್ರೆ ಸೇವಾ ಯಾರ್ದಪ್ಪ ಅಂದ್ರೆ ನಿಮ್ದು ಸೇವಾ. ನೀವೆಲ್ಲರೂ ಬರ್ತೀರ ತಿಳ್ಕೊಂಡು ನಮ್ದು ಒಂದು ಸೇವಾ. ಯಾಕೆ ನೀವು ಬಂದು ಹಂಗ ಕೂತು ಹಂಗ ಹೋದ್ರಪ್ಪ ಅಂದ್ರ ಉಪಯೋಗ ಆಗೋದಿಲ್ಲ. ಯಾಕ್ರಪ್ಪ ಮತ್ತೇನ್ ಮಾಡ್ಬೇಕು? ಚಲೋ ಚಲೋ ಯಾವ ತೊಗೊಂಡು ಹೋಗ್ಬೇಕು. ನಮ್ಮ ಒಳ್ಳೆ ಬಿಟ್ಟು ಬರೀ ಇದಾಗಲ್ಲ ನಮ್ಗೆ ಹೌದಲ್ಲ. ಯಾವ ನೋಡೋದು ಚಲೋ ನಡೆ ಅವ್ ಹೆಂಗ್ರೆ ಹಾಕೋಲ್ಲ ನಾವ್ ಹಾಕೊಂಡು ಹಿಂಗ ಮಾಡಿ ಹಾಕೋಲ್ಲ. ನೀವು ಬಂದಿರಪ್ಪ ಅಂತಂದ್ರ ಒಂದು ಕಳ್ಕೋಬೇಕು. ಎಷ್ಟು ವರ್ಷ ಆದ್ರೂ ಗೊತ್ತಿಲ್ಲ ಅದು. ಮತ್ ಏನಾಗೈತ್ರಿ ಅಂದ್ರೆ ಯಾವ್ದೋ ಕಳ್ಕೊಂಡಿಲ್ಲಪ್ಪ ಅಂದ್ರೆ ಬಂದ್ರೆ ಏನ್ ಉಪಯೋಗ ಐತ್ರಿ? ಎಷ್ಟೋ ಜನ್ಮ ತಿರುಗಿ 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 ಮಾನವ ಜನ್ಮಕ್ಕೆ ಬಂದಿರಿ. ಮಾನವ ಜನ್ಮ ಏನು ಇದನ್ನು ಅಂದೆಲ್ಲ ತಿರುಗಿ ಶ್ರಮ ಹಾಕಬಾರ್ದು ಹಾಕಿ, ನೋಡ್ಬಾರ್ದು ನೋಡಿ, ಕೇಳಬಾರ್ದು ಕೇಳಿ ಅಲ್ಲ ಹೋಗ್ಯಾವ ನಮ್ಮ ಇದಕ್ಕ ಅದಕ್ಕ ಉಪರಾಟೆ ನಮ್ಮ ದೇಹ ನಾಶ ಮಾಡಿಕೊಂಡು ನಾವು. ಆದ್ರೆ ಇವತ್ತಿನ ದಿವಸ ಮಾರ್ಗದರ್ಶಿ ನಿಮಿತ್ತವಾಗಿ ಈ ಒಂದು 3 ದಿವಸ ಕಾರ್ಯಕ್ರಮದೊಳಗ ಏಕಾದಶಿ ಪರ್ವ ಕಾಲ. ಏಕಾದಶಿ ಅಂದ್ರೆ ಜಯ. ಯಾವುದು ಏನಾಗ್ಬೇಕು ನಮಗ? ನೀವು ಬಂದಿದ್ದ
ನಾವ್ ಎದಕ್ ಬಂದೀವಿ ಇಲ್ಲಿ? ನಮ್ಗ ಜಯ ಆಗ್ಬೇಕು. ಹೌದ? ಏನಾಗ್ಬೇಕು? ನಾವು ಗೆಲ್ಬೇಕು, ಸೋಲ್ಬಾರ್ದು. ಹೌದಲ್ಲ? ನೀವೇನು ಇಲ್ಲಿ ತನಕ 12 ತಿಂಗಳದೊಳಗ ಏನು 11 ತಿಂಗಳ 27 ದಿವಸ ಏನು ಅದ್ರಾಗ ಬಿದ್ದು ಹೊಳಾಡಿವಿ. ಅದ್ರಾಗ ಪ್ರಪಂಚದೊಳಗ ಈ 3 ದಿವಸ ಬಂದಿವಲ್ಲ, ಈ 3 ದಿವಸದೊಳಗ ನಿನ್ನೆ ಮತ್ತು ಇವತ್ತ ನಾಳೆಗೆ ರೋಕ್ ಬಾಯ್ಟ್ ಹೋಗ್. ನಾಳೆ ಮಾಡ್ತಕ್ಕಂಥ ಲಾಭ ನಿಮ್ಮಿಂದ ತುಕಮಣ್ಣ ಹೋಯ್ತು ಯಪ್ಪ. ನಾಳೆ ರೋಕಳ, ನಾಳೆಂದು ಮುಲಾಜಿಲ್ಲ. ಯಾಕ್ರೆ ಮಾಡ್ರ? ನೀ ಏನ್ ಮಾಡಿ, ನೀ ತಗೋ, ನಮ್ಮೇಲೆ ಕೊಡುದು. ಹೌದಲ್ಲ? ರೋಕಡ ಐತೆ ಸುಳ್ಳ. ಕಾಗದ ಹಬ್ಬ ನಮ್ದೇ ಮರ ಅಂತಾರಲ್ಲ, ಯಾವ್ದು? ಜಾಲೆ ಮುಕ್ತ ಲಾಭ ದ್ವಾರ ಜಾಲ ರೋಕ. ವಿಷ್ಣುದಾಸ ನಾಮವ್ವ ಜೀವನಿ ಕಾಕಡ. ನೀವು ಏನ್ ಕಾಕಡ್ತಿ ಬಂದು ಕ್ಯಾಟ ಕುಂದಿರ್ತೀರಿ, ಕಾಕಡ್ತಿ ಕೇಳ್ತೀರಿ ಅಥವಾ ಮನೆಗರ ಕೇಳಿ ನಿಮ್ಗೆ ಏನ್ ಬಂದಿರಲ್ಲ ಎಲ್ಲರಿಗೆ ರೋಕ್. ಈಗ ಬಂದಾರಿಗೆ, ಆಗ ಬಂದಾರಿಗೆ, ಅವಂತರದಾರಿಗೆ, ಇದ್ದಾರಿಗೆ, ಏನ ಅಕಸ್ಮಾತ್ ನೋಡಿದಾರಿಗೆ, ಹಣಿ ಹಾಕದಾರಿಗೆ ಎಲ್ಲರಿಗೂ ಒಂದೇ ತರ ಬೆಳಕು ಹ್ಯಾಂಗೈತಿ. ಇವತ್ತಿನ ದಿವಸ ಜಯ ನಿಮಗೆ ಹಾಗೆ ಆಗ್ತೈತಿ. ಇದು ಸತ್ಯ 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 ತೋರಿಟ್ಟಲ್ಲ. ಇಷ್ಟು ಹೇಳಿ ಕ್ಯಾಟಗೈತಲ್ಲ, ಆ 4 ಮಂದಿ ಕಡೆ ನೀವು ಹೋಗು, ಅವ್ರು ಏನ್ ಕೇಳ್ತಾರ ಕೊಟ್ಟು ಕಳ್ಸ್ಬಿಡಿ. ಎಂತಲ್ಲ ಅಪರಾಧ ಚಾಕಿ ಪತಿತರು ಅದಾರ. ಅವ್ರ ಪತಿತರು ಅಪರಾಧ ಸಾಕತ್ತೆ ಮಾಡ್ಯಾರ, ನನಗ್ ಗೊತ್ತೈತಿ. ಆದ್ರ ಒಂದು ಕೆಲಸ ಏನ್ ಮಾಡಿದಿ ರಾಜ, ನಾ ಏನ್ ಹೇಳಿದ್ದಲ್ಲ, ಇಲ್ಲಿ ತನಕ ಬಂದು ಸಂತರಿಗೆಲ್ಲರೂ ದಾನ ಧರ್ಮ ಪರೋಪಕಾರ ಮಾಡಿದ್ರೆ ನಿಜವಾಗಿಯೂ ಇವತ್ತನೇ ಮಾಡು, ನನ್ನ ಜಯ ಆಕತಿ. ಏನ್ ಮಾಡ್ಲಿ, ಅವ್ರು ಇರ್ತೀನಿ ಅಂದ್ರ ಇರ್ಲಿ, ಕೊಟ್ಟು ಕಳ್ಸ್ತೀನಿ ಅಂದ್ರ ಅವ್ರು ಎಷ್ಟು ಕೇಳ್ತಾರ ಆಟ ಕೊಟ್ಟು ಕಳಿಸ್ಬಿಡು. ಗುರುಗಳ ಕಡೆ ಬಂದಿರಿ ಇವರು 4 ಮಂದಿ ಕಡೆ ಕಳ್ರಲ್ಲ. ಅವರು 4 ಮಂದಿ ಕಡೆ ಬಂದರು. ರಾಜ ಅಂತಾನ, ಕೈ ಮುಗಿದು ಕೇಳ್ತಾನ, ಏನು ಯಾರ ಬರೀತು? ಯಾರ ಮಾತು ಕೇಳ್ರಿ? ಸಂತರ ಮಾತನ್ನ ಕೇಳಿ. ರಾಜ ಅಂದ್ರ ದೇವರು, ಹೌದಲ್ಲೋ? ರಾಜ ಅಂದ್ರೆ ಪ್ರತ್ಯಕ್ಷ ದೇವರು. ಅವ ಕೈ ಕಟ್ಕೊಂಡು ನಿಂತಿರ್ತಾನ, ಜಗತ್ತನ್ನ ರಕ್ಷಣೆ ಮಾಡವ. ಸಂತರ ಯೋಗ್ಯತೆ ಅವ್ರ ನಾಶ ಬಿಡಬೇಕಾಗಿತ್ತು. ಅವ್ರ ಪಾಪಿ ಗೊತ್ತಿತ್ತು, ಆ ಪಾಪಿಗಳು ಗೊತ್ತಿತ್ತು, ಅವ್ರ ನಾಶ ಮಾಡ್ಬೇಕಾಗಿತ್ತು. ಖರೆ ಆಜ್ಞೆ ಯಾರ್ದು? ಸಂತರ ಆಜ್ಞೆ, ಭಕ್ತರ ಆಜ್ಞೆ, ಗುರುಗಳ ಆಜ್ಞೆ ಅಂದ ಮೇಲೆ ಪರಮಾತ್ಮ ಅವರು ಕೂಡ ಬಾಗ್ತಾರಂತ. ಯಾಕ ಬರೀತು ಅಪುಳಿ ಆ ಸತ್ಯ ನಾನು ಮ್ಯಾಗ ಆ ಸತ್ತ ಐತೆ ಪಾತಕ್ಕೊಬ್ಬ ಬೇಕಾದ ಕೇಳಿ ಬೇಕಾದ. ಹಾಗಾದ್ರೆ ಕೇಳೋ ಪ್ರಸಂಗ ಬಂತೀಗ. ಅವ್ರಿಗೆ ಏನಕ್ಕೆ ಕೇಳ್ತಿ ಕೇಳು, ಎಷ್ಟು ತಗೊಂತಾರ ತಗೋರಿ, ಅವ್ರಾಗ್ಲಿ ಹೋಗ್ತೀನಂದ್ರ ಎಷ್ಟು ಬಂದು ಹೇಳಿದ್ ನೋಡ್ರಿ. ಅವ್ರಂದ್ರು ಬಾಳ ಚಲೋ ಹಾಕ್ ಮರಾಯ, ನಮ್ ಜಡ್ಡ ಬಿಟ್ಟು ಹೋಗದ್ರ ಅವ್ರು. ಈ ಜಡ್ಡ ಬಾಳ ಹತ್ತವ ಯಾರಿಗೂ, ಈ ಜಡ್ಡು ಬಾಳ ಹತ್ತವ. ಮೇರಾಬಾಯಿ ಮನ್ಯಾಗ ಒಂದ್ ಜಡ್ಡ ಹಿಂಗಾಯ್ತಿತ್ತು. ಮೇರಾಬಾಯಿ ಮನ್ಯಾಗ ಏನು ರಾಜ ಆಕಿ, ರಾಜಧಾನಿ ರಾಜಕುಮಾರಿ, ನೋಡಕ್ ಸುಂದರವತಿ ಇದ್ಲು. ಏನು ಅವ್ರ ಮನ್ಯಾಗ ಕಸ ಬೆಳೆಯುವ ಹಾಕಿದ್ಲು. ಗೊತ್ತಾತಲ್ಲ ಕಸ ಬೆಳೆಯುವ ಅಂತೇಳಿ. ಕಸ ಬೆಳೆಯೋತ್ನ್ಯಾಗ ಏನ್ ದಿನ ಕಸ ಬೆಳಿತಿದ್ಲು. ಒಂದ್ ದಿವ್ಸ ಜ್ವರ ಬಂದಿದ್ದು ತುಂಬ ಮುಕ್ಕೊಂಡಿದ್ಲು. ಮಗ ಕರ್ಲ ಮಗ, ಏ ಅಪ್ಪ ಮಗನೇ, ಅವ ವಯಸ್ಸಿಗೆ ಬಂದಿದ್ದ, ನೋಡಪ್ಪ ಇವತ್ತು ಹೋಗಿ ಅಂತಃಪುರಕ್ಕೆ ಹೋಗ್ಬೇಕು, ಅಂತಃಪುರದೊಳಗ ಎಲ್ಲಾ ಸ್ವಚ್ಛ ಮಾಡ್ಬರ್ಬೇಕು. ದಿನ ಹೋಗ್ತಿದ್ದೆ ನನಗೆ ಆಗೋದು, ನೀವು ಹೋಗಿ ರಾಜ ಮನೆ ಹೋಗಿ ಸ್ವಚ್ಛ ಮಾಡ್ಬ. ಮೇರಾಬಾಯಿ ಅಂತಃಪುರಕ್ಕೆ ಹೋಗಿ ಅವ ಬಂದನ್ರಿ. ಯಾರು ಅಲ್ಲದನ ಏನಂದ್ಯ? ಅವ ಹೇಳಿದ ಮಗ ಅಂತ ನೀ ಇರ್ಲಿಲ್ಲ, ನಿಂದ ಅಲ್ಲಿತ್ತು. ಮಗ ಬಂದ, ಹೀಗೆ ಜಳಕ ಮಾಡಿ ಮೀರಾಬಾಯಿ ಬೆಳಕತ್ತಿದ್ದ ಹಿರಿಗೆ ಸರಿಯಾದ ಕುಲ್ಲಾಗಿ ಜಾಡ್ಸಿದ್ದು ಬಡ್ಬಿಟ್ಟು ನೋಡ್ರಿ. ಅವ್ ಫುಲ್ ಬಡ್ದು ಅವಾಗ ಕೂದಲ ಬಡ್ಯಾನ ಮೈ ಜುಮ್ಮ ಬಿಡ್ತು. ಹೇಳಿಲ್ಲ ಕಮ ತೋರಣ ಅಮರಲಿಂಗ ಅದ್ರಲ್ಲಿ ಹಿರಿಬೇಕು ಹೇಳಿಲ್ಲ. ಕ್ರೋಧೇಶ ಏನ್ರಿ
ಕಾಮೇಶ ಪ್ರದೇಶ ಹಾ ಬುದ್ಧಿನಾಶತಿ ಹೌದಲ್ಲ ನನಗನ್ನಕ್ ಬರಲ್ಲ ಏನು ಕ್ರೋಧ ಇತ್ತಪ್ಪ ಅಂದ್ರ ಮನಸ್ಸಿನ ಬಂತಪ್ಪ ಎಂತ ಜ್ಞಾನ ಇದ್ರು ನಾಶ ಹಾಕೋಣ ಬರೇ ಕ್ರೋಧಕ್ಕೆ ಇವಂಗ ಅದೇನು ಗೊತ್ತಿದ್ದಿಲ್ಲ ವಯಸ್ಸವ ಆ ಮೀರಾಬಾಯಿ ನೋಡಿ ಯೌವನದಲ್ಲಿರ್ತಕ್ಕಂಥ ಮೀರಾಬಾಯಿ ಜಗ ಮಾಡಿ ತಿಳಿ ಜಾಡ್ಸ ನೋಡ್ಬಿಟ್ಟ ಮನಸ್ಸಿನಾಗ ಕಾಮ್ ಹೊಟ್ಟು ಬಂದ ಸೀದಾ ಮನೆಗೆ ಬಂದ ಕೆಲಸ ಮಾಡಿ ಯವ್ವ ಏನು ನನಗೆ ಇವತ್ತ ಲಗ್ನ ಮಾಡ್ಕೊಂಡ್ರ ಆ ಕೆಲ ಮಾಡ್ಕೊಂತೀನಿ ರಾಣಿನ ಅಲ್ರಿ ಸಾಮಾನ್ಯ ಏನ್ ಮಾಡ್ತೀವಿ ಇವತ್ತಮ್ಮ 50 ಹೋಗಿ ಒಂದ್ ದಿವ್ಸ ಹೋಗೋದ ನಾವ್ ಹಂಗ 50 ಜಯ ಬಂದಿವಿ ಏನು ಕೇಳ್ಬಿಡೋ ನಾವು ಅದಕ್ಕೆ ತುಕಾರಾಮ್ ಮಾಡ್ದಂತಾರ ನನಗೆ ಮುಕ್ತಿ ಧನ ಸಂಪದ ಏನೂ ಬೇಕಾಗಿಲ್ಲ ಸಂತ ಸಂಘ ಸಂತ ಸಂಘ ಹೋಗಿದ್ರಪ್ಪ ಅಂದ್ರ ನೀನ್ ಯಾಕೋ ನಿನ್ನ ನಾಮ ಬೆಳೆದ್ರೆ ಸಾಕಂತ ತಿಳ್ಕೊಂಡು ಸಂತರ ಸಂಘ ಒಂದೇ ಕೇಳಲ್ಲ ಮತ್ತೊಂದೇ ಕೇಳಿಲ್ಲ ಮನೆಗೆ ಬಂದ ಅವ್ರ ಅಮ್ಮನ ಮುಂದೆ ಹೇಳ್ತಾಳ ಅಮ್ಮನ ಮುಂದೆ ಮೊಮ್ಮಗ ಹಿಂಗ್ ಕೇಳ ಮೊಮ್ಮಗ ಮ್ಯಾಗ ಸಿಟ್ಟು ಬರ್ತಾವ ಏನ್ ಚಿಂತ ಹತ್ತಿ ಬಿಡ್ತ ನೋಡಿ ಏನ್ ಹಿಂಗಿದ್ದಲ್ಲ 15 ದಿವಸ ಹಿಂಗಿದ್ದಾವ ಹೇಗಾನ ಚದರ್ ಹತ್ಕೊಂಡ್ಬಿಡ್ತು ಹಿಂಗಾಗ್ಬಿಟ್ಟೆ ಈಗ ಯಾರು ಡಾಕ್ಟರ್ ನೋಡಿಲ್ರಿ ಇವ್ರನ್ನ ಯಾಕ ಬ್ಯಾನ್ ಒಂದು ನಿನಗೆಲ್ಲ ಪೋಷದಿ ಅಲ್ಲಿ ಬರೀ ಒಂದು ಏನು ಚದರ ಹತ್ತಂಡ ಆಗ್ಬಿಟ್ಟ ಅವಾಗ ಅಂದು ಏನ್ ಮಾಡಿದ್ದ ಮೊಮ್ಮಗನ ಕಳ್ಕೊಳ್ಳೋದು ಬಂತು ಏನಾರ ಯಾಕೊಳಕ ಇವತ್ತು ನಾವೊಂದು ಮಾತು ಹೋಗಿ ಯುವರಾಣಿ ಹೇಳ್ತೀನಿ ಅಂತ ತಿಳ್ಕೊಂಡು ಅಚಾನಕ ಕೆಲ್ಸಕ್ಕೆ ಬಂದು ಯುವರಾಣಿ ಕೈ ಮುಕ್ಕೊಂಡು ನಿಂತ್ಲಿ ಸ್ವಾಮಿ ವಿನವಿತ್ತು ಸಕಲ ಜನ ವಿನವಿತ್ತು ಸಕಲ ಜನ ಕರ ಜೋಡೋನೆ ತೋರ ಲಹಾನ ದಾನ ಇತ್ತು ಕೇತಿ ಧ್ಯಾನ ದೀನ ಮನೆ ಕಯಾ ಬಂದು ರಾಮಮ್ಮನಾಗ ಎಂತ ಚೊಲ್ತಿದ್ ನೋಡ್ರಿ ದಿನ ಬರ್ತಲ್ಲ ಸಂಘ ಪ್ರಾಪ್ತಿ ಆಗಿತ್ತು ಏನ ವಿನಂತಿ ಮಾಡ್ಕೊಂಡ್ಲು ಯಾಕೆ ಇದು ಮಾಡ್ಕೊಂತೀವಿ ನೆರವೇಕತ್ತಾರ ಯಾಕ ಏನಿಲ್ಲ ತಾಯಿ ನನ್ನ ಮೊಮ್ಮಗ ಹಿಂದೆ 20 ವರ್ಷದ ಬಂದಿದ್ದ ಈಗ ನೆಲಗುರಿಸಿ ಬೊಕ್ಕೊಂಡ್ಬಿಟ್ಟಾನ ಎಂದು ನೀರು ಸಹಿತ ಹೋಗವಲ್ದು ಅದಕ್ಕೆ ನೋಡಿ ತ್ರಾಸಾಗೈತಿ ಏನ್ ಮಾಡ್ಬೇಕು ಏನಿಲ್ಲ ನಿಮ್ಮ ಮ್ಯಾಗ ಅವ್ನ ಮನಸ್ಸಾಗೈತೆ ಅಂತ ಇಷ್ಟ ನಿಮ್ಮ ಮ್ಯಾಗ ಅವ್ನ ಮನಸ್ಸಾಗೈತೆ ಅನ್ನೋಣ ಆಕಂದು ಯಾರು ಬೇಡ ಅಂತಾರ ಕರ್ಕೊಂಬ ಅವನನ್ನು ಇಷ್ಟ ರೀ ಮಹಾತ್ಮರ ಶಬ್ದ ಬಹಳ ಕಠಿಣ ಐತಿ ಹೇಳಕ್ ಚಲೋ ಐತಿ ಆದ್ರ ಕಠಿಣ ಬಹಳ ಐತಿ ತಕ್ಷಣ ಕರ್ಕೊಂಡ್ ಬಾ ಅಂತ ತಿಳ್ಕೊಂಡು ಹೇಳಿದಾಗ ಇವ ಏನು ಬಂದ ಅಮ್ಮ ಹೇಳಿಲ್ಲಲ್ಲ ಹೆಂಗಾಗಿದ್ದು ಹೇಳಕ್ ಬರ್ತಿಲ್ಲ ಇವಾಗ ನೀರ್ ಹೋಗಿದ್ದಿಲ್ಲ ಯಾವಾಗ ರಾಣಿನ ಕರ್ಕೊಂಬಂದ ಮಾಡ್ಕೊಂತಾರ ಅಂತಾರ ಎದ್ದು ನೋಡಿ ಹೋಗಬಿಟ್ಟು ಜಟ್ ಹೋಗ್ಬಿಡ್ತಾವ ಓಡಿ ಬಂದ ನಿಂದ್ರಾಗ ಬರ್ತಿದ್ದಿಲ್ಲಲ್ಲ ದುಕ್ಕೊಂಡು ಬಂದ ನೋಡು ರಾಜವಾಡಿ ಬಂದು ಇದ್ರಲ್ಲಿ ನಿಂತ ಕೈ ಕಟ್ಕೊಂಡ ಕೇಳ್ತಾಳ ಏನು ಪಾಪ ಮಾಡಿದಿಲ್ರು ಅಮಟ್ಟೆ ಇತ್ತು ಪಶ್ಚಾತ್ತಾಪ ಇತ್ತು ಏನೋ ನನ್ನನೇನು ಮಾಡ್ಕೊಂತೀಯ ಮಾಡ್ಕೊಂತೀನಿ ಹಾಗ ನಾ ಹೇಳಿ ಕೊಡ್ತೀಯ ನೀವೇನ್ ಬೇಕಂತ ಹೇಳಿ ನಿಮ್ಗೋಸ್ಕರವಾಗಿ ನಾನು ಪ್ರಾಣ ಕೊಡ್ತೀನಿ ಪ್ರಾಣ ಕೊಡ್ತೀನಿ ಬೇಡ ನಾ ಹೇಳೋದಂತ ಒಂದ್ ತಿಂಗಳ ಬಾ ಚಲೋ ಆತ ಏನ್ ಮಾಡ್ಬೇಕು ಕೇಳ್ರಿ ಒಂದು ತಿಂಗಳ ಈ ಪಾಂಡುರಂಗನ ಅದು ಕೃಷ್ಣನ ಮುಂದೆ ಕುಂತು ಕೃಷ್ಣ ಅನ್ನೋ ಒಂದು ತಿಂಗಳಾಗಿ 31 ದಿವಸ ಆತಲ್ಲ ನಾನೇನ್ ಮಾಡ್ಕೊಂತೀನಿ ಚಿಂತೆ ಮಾಡಕ್ ಬೇಡ ಯಾರು ಬೇಡ ಅಂತಾರ ಯಾರು ಬೇಡ್ತಾರ ನಾವು ಯಾರು ಅವನ ಉದ್ದೇಶ ಏನಿತ್ತು ರಾಜನ ಮಗಳನ್ನ ಮಾಡ್ಕೋಬೇಕು ಅನ್ನೋದಿತ್ತು ರಾಣಿನ ಆಕೆ ಸಾತ್ವಿ ಹೆಣ್ಣು ಆಕೆ ಪರಮಾತ್ಮ ಪ್ರಿಯ ಭಕ್ತರು ಅಂತ ಶಕ್ತಿ ಏನ್ ಮಾಡ್ತು 29 ದಿವಸ ಆತು 30 ದಿವಸ ನಾಳೆ ಮುಗಿತೈತಿ ಅನ್ನೋಣ ಈಗೆಲ್ಲ ರೆಡಿ ಆಗ್ಲ ಏನ್ ಮುಗಿಯಾಕ ಬಂತು ನಾನು ರೆಡಿ ಆಗ್ಬೇಕು ಕೊಟ್ಟ ಮಾತು ನಾ ತಪ್ಪಾಗಲ್ಲ ಅಂತ ತಿಳ್ಕೊಂಡು ತಕ್ಷಣ ಹೋಗಿದ್ರೆ ನಿಂದ್ರಣ ಯಾಕೆ 30 ದಿವಸ ಆತು ಕಣ್ ತೆಗದನ ಪ್ರತ್ಯಕ್ಷ ಯಾರು ಕೃಷ್ಣ ಪರಮಾತ್ಮ ನಿಂತಿದ್ದ ಅಂದ್ರೆ ಏನ್ ಬೇಕು ಅಂತ ಕೇಳಿದ ಏನ್ ಬೇಕು ಅಂತ ಕೇಳಬೇಕಾದ್ರ ಕಾರ್ಯಕರ್ತ ಇಲ್ಲದ ಬದಲ ಅವ್ರು ಕೇಳ್ಕೊಂಡು ನಾನು ಕೇಳ್ತೀನಿ ನನಗೆ ಕೇಳುವಂತ ಯೋಗ್ಯತೆ ಇಲ್ಲ ನೀನು ಕೃಷ್ಣ ಹೌದವ್ರು ಗೊತ್ತಾಗ್ಬೇಕಲ್ಲ ನಾನು ಇಲ್ಲಿ ಕುಂದ್ರಿಸಾರಲ್ಲ ಅವ್ರಿಗೆ ಕೇಳ್ತೀನಿ ಅಂತ ತಿಳ್ಕೊಂಡು ಅವನನ್ನ ಓಡಿ ಬಂದು ಕಾಲಿಗೆ ಬಿದ್ದ ಯಾರಿಗೆ ಮೀರಾಬಾಯಿ ಅವ್ವ ನೋಡ್ರಿ ಬಾಯಿಲಿ
ಏನಿತ್ತು ಅವ್ವ ಅನ್ನಕ್ಕೆ ಏನು ವೃತ್ತಿ ಚಿತ್ತ ವೃತ್ತಿ ಬದಲಿರುವಂತ ಶಕ್ತಿ ಮಹಾತ್ಮ ಕಡೆ ಐತಿ. ಅವ್ರು ನಾ ಪಾಪಿದ್ರು ಕೂಡ ಸಹಜ ಉದ್ಧಾರ ಮಾಡುವಂತ ಶಕ್ತಿ ಅವ್ರ ಕಡೆ ಐತೆ ಅಂತ ತಿಳ್ಕೊಂಡು ತಕ್ಷಣ ಇವ್ರು 4 ಮಂದಿ ಏನೈತಲ್ಲ ಅವ ಉದ್ಧಾರ ಆದವ. ಎಲ್ಲಿ 4 ಮಂದಿ ಬಂದ್ರು ಹೊಕ್ಕಿನ ಇಷ್ಟನ್ನ ನೋಡ್ರಿ ಗಂಟು ಮುಡ್ಡೆ ಕಟ್ಕೊಂಡು ತಯಾರಾಗಿ ಏನು ಹೊರದಷ್ಟು ಹೊತ್ಕೊಂಡು ನೋಡಿ ಎಲ್ಲ ಬಂಗಾರ ಬೆಳ್ಳಿ ಮುತ್ತು ಹೊತ್ಕೊಂಡು ಏನ್ ಬರ್ಬೇಕಲ್ಲ ಮುಂದ. ಯಾರ ಮುಂದ? ಗುರುಗಳ ಮುಂದೆ ಬರ್ಬೇಕಲ್ಲ, ಜಯ ಸ್ವಾಮಿಗಳ ಮುಂದ ಬರ್ಬೇಕಂದ್ರೊಳಗ ಹಿಂಗ್ ನೋಡಿದ್ರ ಅವ್ರಿ ಮಕ ನೋಡ್ಲಿಲ್ಲ. ಅವ್ರು ಮಕ ನೋಡ್ಲಿಲ್ಲ, ಏನ್ ಮಕ ನೋಡ್ಲಿಲ್ಲ. ಹೊರಗ್ ಬಂದ್ರು ತಾಯಿ ಭೂದೇವಿಗೆ ತಡ್ಕೊಳ್ದಾಗ್ಲಿ, ಭೂತಾಯಿಗೆ ತಡ್ಕೋದಾಗಲ್ಲ. ಹೇ ಚಾನಲ್ರ, ನಿಮ್ಮ ಸಂಬಂಧ ಇಡೀ ಜಗತ್ತಿನ ಉದ್ಧಾರ ಆಗೈತಿ. ಎಲ್ಲಾ ಸಂತರು ಮಹಾತ್ಮರು ದಿನ ಪ್ರವಚನ ಕೀರ್ತನ ಇಡೀ ಊರು ಬಂಗಾರ ಆಗೈತಿ. ಆ ಬಂಗಾರ ಮ್ಯಾಗ ನೀವು ಆಸೆ ಮಾಡಿರಿ, ಮತ್ತೆ ಗುರುಗಳಿಗೆ ಶರಣ ಹೋಗ್ಲಿಲ್ಲ. ನೀವು ನಿಮ್ಮನ್ನ ಇಲ್ಲಿ ಉಳಿಸ್ಬಾರ ಅಂತ ತಿಳ್ಕೊಂಡು ಏನ್ ಮಾಡಿದ್ಲು, ಭೂಮಿ ಬಾಯಿ 4 ಮಂದಿಗೆ ಒಳಗ್ ಪಾತಾಳ. ಯಾವಾಗ 4 ಮಂದಿ ಪಾತಾಳಕ್ ಹೋಗೋಣ ಮಹಾತ್ಮರಿಗೆ ಶಿಲ್ ಬೆಳೆದಂಗ ಆಗ್ತದೆ. ಜಯದೇವ ಸ್ವಾಮಿಗಳಿಗೆ ಶಿಲ್ ಬೆಳೆದಂಗ ಆಗ್ತದೆ. ಅಪರಾಧ ಕೇಳು, ಏ ಪಾಂಡುರಂಗ, ಏ ದೇವ್ರ, ನಿನ್ನ ಅಪರಾಧ ಮಾಡಿದೆ, ಏನ್ ಕೊಟ್ಟಿದ್ದಿ? ಏನ್ ಕೊಟ್ಟಿದ್ದಿ? ಅಪ್ರಿಯ ಆಸಕ್ತಿ ಮಜ ಸರಾವ್ಯಸನತೆ. ನನ್ನ 4 ಮಂದಿಗೆ ನೀ ಹ್ಯಾಂಗ ನಿಂತಿದ್ದಿ ಅಂತ ತಿಳ್ಕೊಂಡು ಕೇಟ ಆ ಭೂತಾಯಿ ದೇವಿಗೆ ಕೈ ಹಿಡಿದು ಕೇಳಕತ್ತರು. ಅದೇನ್ ಮಾಡ್ಬೇಕು? ಇವ್ರು 4 ಮಂದಿಗೆ ವೈಕುಂಠದೊಳಗ ಪದವಿ ಕೊಡ್ಬೇಕ. ಇಲ್ಲೇ ವೈಕುಂಠದೊಳಗ ಪದವಿ ಕೊಡುವ. ವೈಕುಂಠದೊಳಗ ಅವ್ರ 4 ಮಂದಿ ಅದರಪ್ಪ ಅಂದ್ಮೇಲೆ ಅಂತ ಪಾಪಿಗಳನ್ನ ಉದ್ಧಾರ ಮಾಡ್ತೈತಿ ಅಂತ ನಾಮ. ಇವತ್ತ ಅವ್ರ ಪತಿತ ಅನ್ಬೇಕಾರ ನಾವ್ ಎಷ್ಟು ಪಾಪ ಮಾಡಿವ್ ಗೊತ್ತಿಲ್ಲ. ಅಂದ ಪಾಪ ವಿಮೋಚನೆ ಆಗಿ ಆಕತಿ. ಆ ವಿಮೋಚನೆ ಆಗಬೇಕಾದ್ರ ನೀವು ಕೈ ಇದ್ದರ ಮೇಲೆ ಕೈ ಎತ್ತಿ ಬಾಯಿಂದ ನಮಸ್ಕಾರ ಮಾಡ್ಬೇಕಂತ ಕೇಳ್ಕೊಂಡು ಕೀರ್ತನ ಮಂಗಳ ಮಾಡ್ತಿದ್ದ ಪೂರ್ವದಲ್ಲಿ ಈ 2 ಮಾತನ್ನ ಹೇಳ್ತಾ ಇದ್ರು. ವಿಠೋಬಾರ ಕುಮಾರ ನಿಮ್ಮ ಜೀವನ ಅವನ ಆಗ್ಬೇಕಪ್ಪ ಅಂತಂದ್ರೆ ಭಗವಂತನ ಒಂದು ಗುಣಗಾನ ಮಾಡೋದ್ರಿಂದ ಮಹಾತ್ಮ ಶಬ್ದದ ಲಕ್ಷ್ಯ ಇಟ್ಕೊಂಡು ನಾವು ಪ್ರಸಾದ ಅಂತ ಹೇಳ್ತಾ ಇವತ್ತಿನ ದಿವಸ ಯಥಾಮತ್ಯತ ಅವಕಾಶ ಯಥಾ ಪ್ರಮಾಣತಕ್ಕಂಥ ಯಾವ ಸೇವೆ ಪತಿತ 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 ಮೇತೋದ್ರ ವಾಚ ಪತಿತ ಪರಿತು ಅವಳ ಸತ್ಯ ಮಜ ಕರಾಯಂತೆ ನಾ ಚಿತ್ತ ಶುದ್ಧಿ. ಯಾರೋ ಚಿತ್ತ ಇರ್ಲಿಕ್ಕಂದ್ರೂ ಕೂಡ ಆ ಚಿತ್ತವನ್ನು ಏನಂತಲ್ಲ ಆ ಗ್ರಹಣ ಮಾಡುವಂತ ಶಕ್ತಿ ಯಾರಿಂದ ಬಂತು ಅಂದ್ರ ಸಂತರ ಶರಣರ ಮಹಾತ್ಮರಿಂದ ಬಂದೈತೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾಯಿ ಚಿತ್ತ ಶುದ್ಧಿ ತೆರ ಪಾಯ ಪಾಚೆ ಬುದ್ಧಿ ಅಪರಾಧಾಚ ಕೇಳು ತುಕಾಮನೆ ಕಾಯಗೋಲು ನಾನೇ ನಿನ್ ಮುಂದೆ ಹೇಳಪ್ಪ. ಎಲ್ಲರೂ ಬೋಲಾ ಚಂದ್ರ ಸಾಕು ತನ್ನೋಪಾಯ ಆಗುವಂತ ಒಂದೇ ಮಹಾಮಂತ್ರದೊಳಗೈತಪ್ಪ ಅಂದ್ಮೇಲೆ ನಾವು ಉದ್ಧಾರ ಅಪರಾಧ